Now we begin with question number 12. Mamata. Question number 12. Menstrual flow occurs due to lack of oxytocin, vasopressin, progesterone, FSH. ನಮಗೆ ಈ ಕ್ವೆಶ್ಚನ್ ಅನ್ನ ಸಿದ್ಲಿಂಗ್ ಮೂರ್ತಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು ಮಮತಾ. ವಿದ್ಯಾರ್ಥಿಗಳೇ, ಇದೊಂದು ತುಂಬಾ ಒಳ್ಳೆಯ ಪ್ರಶ್ನೆ ಇದು. ಜನರಲಿ ಮೆನಿಸ್ಟ್ರಿಯಲ್ ಫ್ಲೋ occurs during the first 3 to 5 days of the menstrual cycle. ಅದನ್ನ ನಾವು ಮೆನಿಸ್ಟ್ರಿಯಲ್ ಫೇಸ್ ಅಂತ ಹೇಳ್ತೀವಿ. ನಂತರ ನೆಕ್ಸ್ಟ್ ಫೇಸ್ ಏನಿದೆಯಲ್ಲ, ದಟ್ ಈಸ್ ದ ಪ್ರಾಲಿಫರೇಟಿವ್ ಫೇಸ್. ನೆಕ್ಸ್ಟ್ ಓವುಲೇಟರಿ ಫೇಸ್. ಈ ಓವುಲೇಟರಿ ಫೇಸ್ ಆಗ್ಬೇಕಾದ್ರೆ ಗ್ರಾಫಿಯನ್ ಪಾಲಿಕಲ್ ರಪ್ಚರ್ ಆಗುತ್ತೆ. ಗ್ರಾಫಿಯನ್ ಪಾಲಿಕಲ್ ರಪ್ಚರ್ ಆಗ್ಬಿಟ್ಟು ಸೆಕೆಂಡರಿ ಓಸೈಟ್ ರಿಲೀಸ್ ಆಗುತ್ತೆ. ಸೆಕೆಂಡರಿ ಓಸೈಟ್ ರಿಲೀಸ್ ಆದ ನಂತರ the ruptured Graafian follicle or tertiary follicle so converted into yellow colored body called the corpus luteum. That corpus luteum is to secrete a large quantity of progesterone. So ಹಾಗಾಗಿ ಏನಾಗುತ್ತೆ, progesterone why so important ಅಂತ ನೀವು ನನಗೆ ಪುನಃ ಒಂದು ಪ್ರಶ್ನೆಯನ್ನು ಹಾಕಿದ್ರೆ, that is very important for thickening of endometrium ಅಂತ. ಇಲ್ಲಿ ಸೆಕೆಂಡರಿ oocyte fertilization ಆಯ್ತು ಅಂತಂದ್ರೆ ಪ್ರೆಗ್ನೆನ್ಸಿ ಆನ್ಸೆಟ್ ಆಗುತ್ತೆ, ಎಂಡೋಮೆಟ್ರಿಯಂ ಥಿಕ್ನೆಸ್ ಫರ್ದರ್ ಜಾಸ್ತಿ ಆಗುತ್ತೆ. ಅದೇ ಸೊ ಸೆಕೆಂಡರಿ oocyte ನಾಟ್ ಫರ್ಟಿಲೈಸ್ಡ್ ಅಂತ ಬಂದಾಗ ಅಲ್ಲಿ ವಾಟ್ ವಿ ಕಾಲ್ಡ್ ಕಾರ್ಪಸ್ ಲ್ಯೂಟಿಯಮ್ ಡಿಜೆನರೇಟ್ ಆಗುತ್ತೆ. ಯಾವಾಗ ಕಾರ್ಪಸ್ ಲ್ಯೂಟಿಯಂ ಡಿಜೆನರೇಟ್ ಆಗುತ್ತೋ ಇಟ್ ಕಾಸಸ್ ದ ಡಿಸಿಂಟಿಗ್ರೇಷನ್ ಆಫ್ ಎಂಡೋಮೆಟ್ರಿಯಂ. ದಟ್ ಈಸ್ ಆಕ್ಚುಯಲ್ ಕಾಸ್ ಫಾರ್ ಮೆನಿಸ್ಟ್ರಿಯಲ್ ಫ್ಲೋ. ದೇರ್ಫೋರ್ ಫಾರ್ ದಿಸ್ the answer is C, progesterone. ಇನ್ನ ಡಿಸ್ಟ್ರಾಕ್ಷನ್ಸ್ ಬಂದಾಗ ರಿಮೈನಿಂಗ್ ABD ಗೆ ಬಂದಾಗ ನಾವು ಆಕ್ಸಿಟೋಸಿನ್ ನಿಮಗೆ ಗೊತ್ತಿದೆ. ಸೊ ಇಟ್ ಇಸ್ ಎ ಹಾರ್ಮೋನ್ ಫಂಕ್ಷನಿಂಗ್ ಆನ್ ಪಾರ್ಚುರೇಷನ್ ಟೈಮ್. ದೆನ್ ವ್ಯಾಸೋಪ್ರೆಸಿನ್ ವಿ ಆಲ್ಸೋ ಕಾಲ್ಡ್ ADH, ಆಂಟಿ ಡಯೂರೆಟಿಕ್ ಹಾರ್ಮೋನ್, ರಿಅಬ್ಸಾರ್ಪ್ಷನ್ ಪ್ರೋಸೆಸ್ ವೈಲ್ ಡ್ಯೂರಿಂಗ್ ಯೂರಿನ್ ಫಾರ್ಮೇಷನ್, ಕಾನ್ಸಂಟ್ರೇಷನ್ ಆಫ್ ಯೂರಿನ್ಗೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. So FSH, follicular stimulating hormone. Once again, it is the hormone of the anterior part of the pituitary gland inducted by GnRH. So ಹಾಗಾಗಿ ಬಿಟ್ಟು ಇಲ್ಲಿ 4 ಹಾರ್ಮೋನ್ಸ್ ಗಳನ್ನ ನೋಡಿದಾಗ progesterone is the real cause for menstrual flow occurs during menstrual cycle. Okay, sir. Thank you, sir. The next question is 13th question, and this is again from second PU. That is total number of meiotic divisions required for producing 100 zygotes or grains of wheat is 100, 75, 125, 25. ಈ ಕ್ವೆಶ್ಚನ್ ಅನ್ನು ನಮಗೆ ಸಂಪತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆನ ನಾವು ಉತ್ತರಿಸಬೇಕಾದ್ರೆ ನಾವು ಫಸ್ಟ್ ಮಿಯಾಸಿಸ್ ಎಲ್ಲಾಗುತ್ತೆ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಅಂತ ತಿಳ್ಕೋಬೇಕು. Generally, meiosis occurs during the microsporogenesis and megasporogenesis. So, in microsporogenesis ಮತ್ತೆ megasporogenesis. Microsporogenesis ಅಂದ್ರೆ ಏನು? Formation of microspores from the microspore mother cell. ಹಾಗೆ megasporogenesis, formation of megaspore from the megaspore mother cell. So, microspore ಅಲ್ಲಿ microspore mother cell ಅಥವಾ ಅದನ್ನ ನಾವು pollen mother cell ಅಂತಾನೂ ಕರಿತೀವಿ. So, ಅದೇನ್ that undergoes meiosis to produce the microspores. So ಇಲ್ಲಿ microspores usually ಏನಾಗುತ್ತೆ, from the one microspore mother cell 4 microspores are produced during the meiosis. So ಅದನ್ನ ನಾವು microspore tetrads ಅಂತ ಕರಿತೀವಿ. Further it develops into the pollen grains that undergoes the meiotic division to produce 2 male gametes. So ಇಲ್ಲಿ 2 male gametes produce ಆದ್ರೂ ಒಂದು ಮೇಲ್ ಗ್ಯಾಮೆಟ್ ಏನಾಗುತ್ತೆ that involved in the syngamy, other male gamete that is involved in the triple fusion. ಸೊ ಹಾಗಾಗಿ ಇಲ್ಲಿ 100 zygotes ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಗೆ 100 ಮೇಲ್ ಗ್ಯಾಮೆಟ್ಸ್ ಬೇಕಾಗುತ್ತೆ. ಸೊ ಈ 100 ಮೇಲ್ ಗ್ಯಾಮೆಟ್ಸ್ ಗೆ ನಮ್ಗೆ ಸೊ ಟೋಟಲ್ 25 meiotic divisions ಡ್ಯೂರಿಂಗ್ ದ ಮೈಕ್ರೋಸ್ಪೋರೋಜೆನೆಸಿಸ್ ಸಿಗ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ 25. ಹಾಗೆ ಮೆಗಾಸ್ಪೋರೋಜೆನೆಸಿಸ್. ಸೊ ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ಏನಾಗುತ್ತೆ, ದಿ ಫಾರ್ಮೇಶನ್ ಆಫ್ ಮೆಗಾಸ್ಪೋರ್ ಫ್ರಮ್ ದ ಮೆಗಾಸ್ಪೋರ್ ಮದರ್ ಸೆಲ್. ಸೊ ಅಲ್ಲಿ ಮೆಗಾಸ್ಪೋರ್ ಅಂಡರ್ಗೋಸ್ meiotic division to produce 4 the megaspores, but out of the 4 megaspores 3 will. ಸಂಪತ್ ಅವರೇ,
total number of meiotic division required for producing 100 zygotes or grains of wheat seeds. ಸೊ ಇಲ್ಲಿ ಮೈಕ್ರೋಸ್ಪೋರೋಜೆನ್ಸಿಸ್ ಮತ್ತು ಮೆಗಾಸ್ಪೋರೋಜೆನ್ಸಿಸ್ ಎರಡೂ ನೆನ್ಪಿಟ್ಕೋಬೇಕು. ಜೊತೆಗೆ ಮಿಯಾಟಿಕ್ ಡಿವಿಷನ್ ಆದಾಗ ಏನಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೋಬೇಕು. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಮಿಯಾಟಿಕ್ ಡಿವಿಷನ್ಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 100 zygotes. ಹಾಗಿದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂತಂದ್ರೆ 125 ಆಗತ್ತೆ. So for question number 13, the answer is 125. I will go to the next question, 14th question, and this is from first PUC, 19th chapter, excretory products and their elimination. So 14th question is match the disorders or items given in column 1 with those in column 2 and select the correct option from the following. ಇಲ್ಲಿ ನಮಗೆ excretory disorders ಗಳಿದೆ column 1 ನಲ್ಲಿ. Glycosuria, accumulation of uric acid in joints, gout, mass of crystallized salts within the kidney, renal calculi, inflammation in glomerulus, glomerulonephritis, presence of glucose in urine. ಇದನ್ನ ನಮ್ಗೆ ಸಿದ್ಲಿಂಗ್ ಮೂರ್ತಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಈ ರೀತಿಯ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ಗಳು ಕರ್ನಾಟಕ ಸಿಇಟಿ ಎಲ್ಲಾದ್ರೂ ಇರಬಹುದು ಅಥವಾ ನೀಟ್ ಎಕ್ಸಾಮಿನೇಷನ್ಸ್ ಅಲ್ಲ. ಬಹುತೇಕವಾಗಿ ಒಂದು ಸಿಇಟಿ ಅಲ್ಲಾದ್ರೆ ಒಂದು 5 ರಿಂದ 6 ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ಗಳು, ನೀಟ್ ಅಲ್ಲಾದ್ರೆ ಒಂದು 10 ರಿಂದ 15 ಕ್ವಶನ್ಸ್ಗಳು ಬರುವಂತ ಚಾನ್ಸಸ್ ಇರುತ್ತೆ. ಇಲ್ಲಿ ಕಾಲಮ್ 1 ಅಲ್ಲಿ ನಾವು ಟೈಪ್ಸ್ ಆಫ್ ಡಿಸೀಸಸ್ಗಳನ್ನ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತಹ ರೀಸನ್ಸ್ ಗಳನ್ನ ಕಾಲಮ್ 2 ಕೊಟ್ಟಿದ್ದೀವಿ. ನೋಡಿ, ಫಸ್ಟ್ ಕ್ಲೂ ತುಂಬಾ ಸುಲಭವಾದಕ್ಕೂ ಅಲ್ಲಿ ಗ್ಲೈಕೋಸೂರಿಯಾ ಅಂತ ಇದೆ. ಗ್ಲೈಕೋ ಮೀನ್ಸ್ ಗ್ಲೂಕೋಸ್. ಆಟೋಮೆಟಿಕಲಿ ನಿಮಗೆ ಇಲ್ಲಿ ಈಸಿಯಾಗಿ ಆನ್ಸರ್ ಸಿಕ್ಬಿಡ್ತು. ಇಲ್ಲೆಲ್ಲೂ ಕೂಡ ಗ್ಲೂಕೋಸ್ ಅಂತ ಇಲ್ಲ. ಹಾಗಾಗಿ ಪ್ರೆಸೆನ್ಸ್ ಆಫ್ ಗ್ಲೂಕೋಸ್ ಇನ್ ಯೂರಿನ್ ಮ್ಯಾಚ್ ಆಗ್ಬಿಡುತ್ತೆ. ಹೇಗೆ 4th ಒನ್ ಮ್ಯಾಚ್ ಆಯ್ತು ಅಂತಂದ್ರೆ, ನೀವು ನೋಡಿ ಇಲ್ಲಿ ರಿಮೈನಿಂಗ್ ಆಪ್ಷನಲ್ ಆನ್ಸರ್ಸ್ ಅಲ್ಲಿ ಎಲ್ಲೂ ಕೂಡ A4 ಮ್ಯಾಚ್ ಆಗ್ತಿಲ್ಲ. ಹಾಗಾಗ್ಬಿಟ್ಟು ಆನ್ಸರ್ ಸೊ ಡಿ ಕರೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ಗ್ಲೈಕೋಸೂರಿಯಾ, ಪ್ರೆಸೆನ್ಸ್ ಆಫ್ ಗ್ಲೂಕೋಸ್ ಇನ್ ಯೂರಿನ್. ಹಾಗೆ ಗೌಟ್, ಅಕ್ಯುಮಿಲೇಷನ್ ಆಫ್ ಯೂರಿಕ್ ಆಸಿಡ್ ಇನ್ ಜಾಯಿಂಟ್ಸ್ ಅಂತ. ಇದು ಸ್ಕೆಲೆಟಲ್ ಮಸಲ್ಸ್ ಮತ್ತು ಮೂವ್ಮೆಂಟ್ಸ್ ಅಲ್ಲಿ ಬರುತ್ತೆ ಈ ಪರ್ಟಿಕ್ಯುಲರ್ ಟರ್ಮು. renal calculi, it is concerned with the kidney disorder, thereby a mass of crystallized salts within the kidney. And glomerulonephritis, that is inflammation of glomerulus, some microbes. Therefore my optional answer is D. So therefore D is the correct answer. Thank you, Sidling Murthy sir. So now we'll move on to the next question, 15th question. This is from second PU genetics lesson, which is once again 5th chapter, principles of inheritance and variation. The question is, the following representation shows an inheritance pattern of a certain type of trait in humans. Which one of the following conditions could be an example for this pattern? The options are phenylketonuria, sickle cell anemia, hemophilia, and thalassemia. ಇದನ್ನ ನಮ್ಗೆ ಶ್ರೀಕಾಂತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಸ್ಟೂಡೆಂಟ್ಸ್, ಮೇರಾ ನಂಬರ್ ಕಬ್ ಆಯೇಗಾ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ನಾವು ಇಟ್ ಕೇಮ್. ಎನಿವೇಸ್, ದಿಸ್ ಇಸ್ ಅನ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಪ್ರಶ್ನೆ ಇದು. ಇನ್ ಆರ್ಡರ್ ಟು ಆನ್ಸರ್ ದಿಸ್ ಕ್ವಶನ್, ಯು ನೀಡ್ ಟು ನೋ ಸಮ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ಅಲ್ಲಿ ನಾವು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರೆಸೆಸಿವ್, X-linked dominant, X-linked recessive ಹಾಗೂ Y-linked inheritance ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಈ ಒಂದು ಅನಾಲಿಸಿಸ್ ಅಲ್ಲಿ ನೀವು ಫಸ್ಟ್ ಮಾಡ್ಕೋಬೇಕಾಗಿರೋ ಒಂದು ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಅಮಾಂಗ್ ದ ಗಿವನ್ ಆಪ್ಷನ್ಸ್ ನೀವು ಐಡೆಂಟಿಫೈ ಮಾಡ್ಕೋಬೇಕು ಇಲ್ಲಿ ಕೊಟ್ಟಿರುವಂತ ಒಂದು ಡಿಸಾರ್ಡರ್ಸ್ ಗಳು ಯಾವ ಕೆಟಗರಿಗೆ ಬರುತ್ತೆ ಅಂತ. ಇನ್ ದಟ್ ವೇ, phenylketonuria is an autosomal recessive disorder. Sickle cell anemia is again autosomal recessive disorder. Hemophilia is X-linked recessive disorder, and thalassemia is also autosomal recessive disorder. So once you categorize the given options into the different inheritance patterns, ನೀವು ಅದನ್ನ ಅನಲೈಸ್ ಮಾಡ್ತಾ ಬನ್ನಿ. ಆಟೋಸೋಮಲ್ ರೆಸೆಸಿವ್ ಡಿಸೀಸಸ್ ಆದಾಗ ಒಬ್ಬ ಒಂದು ಇಂಡಿವಿಜುವಲ್ ಪರ್ಸನ್ ಆರ್ ಇಫ್ ಎ ಚೈಲ್ಡ್ ಎಕ್ಸಿಬಿಟ್ಸ್ ದಿಸ್ ಕೈಂಡ್ ಆಫ್ ಆಟೋಸೋಮಲ್ ರೆಸೆಸಿವ್ ಡಿಸಾರ್ಡರ್, ಅದಕ್ಕೆ ಕಾರಣ ಆಗಿರುವಂತಹ ಅಲೀಲ್ಸ್ ಗಳು ಇಬ್ರು ಪೇರೆಂಟ್ಸ್ ಇಂದನೂ ಬಂದಿರಬೇಕು. ಬಿಕಾಸ್ ಯು ನೋ ದಟ್
autosomal traits are expressed only in homozygous condition. ಸೊ ತಂದೆಯಿಂದ ಕೂಡ ರೆಸೆಸಿವ್ ಅಲ್ಲಿ ಬರಬೇಕಾಗತ್ತೆ ಹಾಗೂ ತಾಯಿಯಿಂದ ಕೂಡ ರೆಸೆಸಿವ್ ಅಲ್ಲಿ ಬರಬೇಕಾಗತ್ತೆ. ದೆನ್ ಓನ್ಲಿ ಎ ಚೈಲ್ಡ್ ಕ್ಯಾನ್ ಎಕ್ಸಿಬಿಟ್ ಸಚ್ ಕೈಂಡ್ ಆಫ್ ಆಟೋಸೋಮಲ್ ರೆಸೆಸಿವ್ ಡಿಸೀಸಸ್. ಸೊ ಫಿನೈಲ್ ಕೆಟೋನ್ಯೂರಿಯಾ, ಸಿಕಲ್ ಸೆಲ್ ಅನಿಮಿಯಾ, ಥ್ಯಾಲಸೆಮಿಯಾ, ಈ 3 ಸಿಚುಯೇಷನ್ಸ್ ಗಳಲ್ಲಿ ಅಟ್ಲೀಸ್ಟ್ ಪೇರೆಂಟ್ಸ್ ಕ್ಯಾರಿಯರ್ಸ್ ಆದ್ರೂ ಆಗಿರ್ಲೇಬೇಕಾಗ್ತದೆ. ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರೋ ಪ್ಯಾಟರ್ನ್ ಅನಲೈಸ್ ಮಾಡಿ, it is specifically given that the given trait is inherited from mother to the son and father to daughter. So that means there is some sex related transmission of the character. So adu matte yav reeti ide antella analyze mado avashyakate illa. Hegu gottagide namige ಏನು ಆಟೋಸೋಮಲ್ ರೆಸೆಸಿವ್ ಟ್ರೇಟ್ಸ್ ಗಳನ್ನ ಬಿಟ್ಟು ಸೆಕ್ಸ್ ಲಿಂಕ್ಡ್ ಅಂತ ಹೇಳಿದಾಗ ಇರೋದು ಒಂದೇ ಇಲ್ಲಿ ಹಿಮೋಫಿಲಿಯಾ. ಇದು ಎಕ್ಸ್ ಲಿಂಕ್ಡ್ ರೆಸೆಸಿವ್ ಟ್ರೇಟ್ ಆಗಿರುತ್ತೆ. ಸೊ ಇನ್ ದಿಸ್ ಕೇಸ್ ನಿಮಗೆ ಗೊತ್ತಿದೆ ಫಾದರ್ ಇಂದ ಡಾಟರಿಗೆ ಹೋಗುವಂತದ್ದು. ಸೊ ಓನ್ಲಿ ದ ಎಕ್ಸ್ ಕ್ರೋಮೋಸೋಮ್. ಸೊ ಈ ಫಾದರ್ ಇಸ್ ಅಫೆಕ್ಟೆಡ್, ಆಲ್ ದ ಡಾಟರ್ಸ್ ವಿಲ್ ಬಿ ಅಫೆಕ್ಟೆಡ್ ಅನ್ನೋ ರೀತಿ ನಾವು ಇದನ್ನ ಅನಲೈಸ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಬಟ್ ಟು ಕೀಪ್ ಇಟ್ ಇನ್ ಅ ವೆರಿ ಸಿಂಪಲ್ ವೇ, among the given options the only sex linked inheritance pattern is shown by hemophilia. So therefore the correct answer is option C, hemophilia. ಶ್ರೀಕಾಂತ್, Thank ಹಿಮೋಫಿಲಿಯಾನ ಬ್ಲೇಡರ್ಸ್ ಡಿಸೀಸ್ ಅಂತಲೂ ಕೂಡ ಕರೀತಾರಲ್ವಾ? Yes sir, absolutely, because the main symptom of the disease is problem with blood clotting phenomenon. ಸೊ ನಿಮಗೆ ಗೊತ್ತಿರಬಹುದು ಸ್ಟೂಡೆಂಟ್ಸ್, ಕೇಳಿರ್ತೀರಿ ನೀವು ಇದನ್ನ ರಾಯಲ್ ಡಿಸೀಸ್ ಅಂತ ಹೇಳಿ ಕೂಡ ಹೇಳ್ತಾರೆ. ಬಿಕಾಸ್ ಇನ್ ದ ಫ್ಯಾಮಿಲಿ ಡಿಸೆಂಡೆಂಟ್ಸ್ ಆಫ್ ಕ್ವೀನ್ ವಿಕ್ಟೋರಿಯಾ ಮೆನಿ ವರ್ ಸಫರಿಂಗ್ ಫ್ರಮ್ ದಿಸ್ ಹಿಮೋಫಿಲಿಯಾ ಡಿಸೀಸ್. ಥ್ಯಾಂಕ್ ಯು ಸಿದ್ದು ಸರ್ ಅಂಡ್ ಮಮತಾ ಮೇಡಮ್. Thank you, sir. Now we'll move to the next question. It is 16th question and it is from 2nd PU, 4th chapter, reproductive health. So idu kuda match the columns ಇದೆ. Select the incorrectly matched pair. The first option is hormonal contraceptive, make the uterus unsuitable for implantation. Second option is vasectomy, which prevents spermatogenesis. Barrier methods, ovum and sperms are prevented from physical meeting. Intrauterine devices, which increases phagocytosis of sperms and suppress the sperm motility and fertilization capacity of sperms. ಇದನ್ನ ನಮ್ಗೆ ಸಿದ್ಲಿಂಗ್ ಮೂರ್ತಿ ಸರ್ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಮೇರಾ ನಂಬರ್ ಬಾರ್ ಆಯೇಗಾ ಅಂತ ಒಂದು ಸ್ಮಾಲ್ ತಮಾಷೆ ಅಷ್ಟೇ ಇದು ವಿದ್ಯಾರ್ಥಿಗಳೇ, ಇದೆಲ್ಲ ಇರಬೇಕು ನೋಡಿ. ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಇದು ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಬರುತ್ತೆ. ಕಾಂಟ್ರಾಸೆಪ್ಟಿವ್ಸ್ ಬಗ್ಗೆ ಈ ಕ್ವಶನ್ ಅನ್ನ ನಾವು ಫ್ರೇಮ್ ಮಾಡಿದೀವಿ. ಗೊತ್ತಿದೆ ನಿಮಗೆ, ದ ಡಿವೈಸಸ್ ಆರ್ ದ ಮೆಥಡ್ಸ್ ಟು ಪ್ರಿವೆಂಟ್ ಕಾನ್ಸೆಪ್ಷನ್, ಹೌದಲ್ವಾ? ಹಾಗಾಗ್ಬಿಟ್ಟು ಇಲ್ಲಿ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಅಂತ ನೋಡಿ. ಎ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್, ಅದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ. ಮೇಕ್ ದ ಯೂಟಿರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಷನ್ ಅಂತ. ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ ovum and sperm are prevented from physical meeting, that is also correctly matched. Intrauterine devices, they used to increase phagocytosis of sperms, suppress sperm motility and fertilizing capacity of the sperm. ಹಾಗಾಗಿ ಎ, ಸಿ ಮತ್ತು ಬಿ ಈ 3 ಕೂಡ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಬಟ್ ವೆಸೆಕ್ಟಮಿ ಬಂದಾಗ ಇಟ್ ಇಸ್ ಎ ಸರ್ಜಿಕಲ್ ಮೆಥಡ್ ವಿಚ್ ಕ್ಯಾನ್ ಪ್ರಿವೆಂಟ್ ಎನಿ ಮೋರ್ ಕಾನ್ಸೆಪ್ಷನ್ಸ್ ಅಂತ ಹೇಳ್ತೀವಿ. And vasectomy is to block the transportation of the spermatozoon. It is a male surgical method. ಹಾಗೆ ಫಿಮೇಲ್ ಅಲ್ಲಿ ನಿಮಗೆ ಗೊತ್ತಿದೆ ಟ್ಯೂಬೆಕ್ಟಮಿ, the small incision regarding with the fallopian tube ಅಂತ ನೀವೆಲ್ಲರೂ ಕೂಡ ಓದಿರ್ತೀರಾ. ಆದ್ರೆ ಇದು ನೋಡಿ ಯಾಕೆ ಇದು ಇನ್ಕರೆಕ್ಟ್ ಮ್ಯಾಚ್ ಅಂತಂದ್ರೆ, ವೆಸೆಕ್ಟಮಿ ಪ್ರಿವೆಂಟ್ಸ್ ಸ್ಪರ್ಮೆಟೋಜೆನೆಸಿಸ್ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ಸ್ಪರ್ಮೆಟೋಜೆನೆಸಿಸ್ ಇಸ್ a process of formation of the spermatozoons in the seminiferous tubules. So it is inducted by the luteinizing hormone, okay, which act on Leydig cells, thereby they intern act on gonial cells to produce spermatozoons, and the process we call spermatogenesis. ಹಾಗಾಗ್ಬಿಟ್ಟು ವೆಸೆಕ್ಟಮಿ ಟು ಬ್ಲಾಕ್ ದಿ ಟ್ರಾನ್ಸ್ಪೋರ್ಟ್ ಆಫ್ ದ ಗೆಮೀಟ್ ಅಂತ ಗೊತ್ತಿರ್ಬೇಕಾದ್ರೆ ಇಟ್ ಪ್ರಿವೆಂಟ್ಸ್ ದಿ ಸ್ಪರ್ಮೆಟೋಜೆನೆಸಿಸ್, ಅದು ಸೂಟಬಲ್ ಪೇರ್ ಆಗೋದಿಲ್ಲ. ಹಾಗಾಗಿ ಇನ್ಸ್ಟೆಡ್ ಆಫ್ ದಟ್ ಏನಿರ್ಬೇಕಾಗಿತ್ತು, ಕರೆಕ್ಟ್ ಪೇರ್ ಆಗ್ಬೇಕಾದ್ರೆ ಬ್ಲಾಕ್ಸ್ ದಿ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಗೆಮೀಟ್ಸ್ ಅಂತ ಇರಬೇಕಾಗಿತ್ತು. ಹೆನ್ಸ್ ದ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಪೇರ್ ಈಸ್ ವೆಸೆಕ್ಟಮಿ
prevents spermatogenesis. Thank you, Sidling Murthy sir. Now we'll move to the next question, 17th question, which is once again from human reproduction, same unit, second PUC. So the question is, if for some reason vasa efferentia in the human reproductive system gets blocked, the gametes will not be transported from testis to epididymis, epididymis to vas deferens, ovary to uterus, vagina to uterus. ಈ ಕ್ವೆಶ್ಚನ್ ಅನ್ನು ಕೂಡ ನಮ್ಗೆ ಸಿದ್ಲಿಂಗ್ ಮೂರ್ತಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಗುಡ್ ಮಮತಾ. ನೋಡಿ, ಇಲ್ಲಿ ಈ ಪರ್ಟಿಕ್ಯುಲರ್ ಕ್ವಶನ್ ಯಾವ್ದ್ರ ಮೇಲೆ ಬೇಸ್ ಆಗಿದೆ ಅಂತ ವಿದ್ಯಾರ್ಥಿಗಳೇ, ಅಕ್ಸೆಸರಿ ಡೆಪ್ಸ್ ಗಳ ಮೇಲೆ ಒಂದು ಇದು ನಿರ್ಧಾರ ಆಗಿರುವಂತ ಒಂದು ಕ್ವಶನ್. ಈಗ ಅಕ್ಸೆಸರಿ ಡೆಪ್ಸ್ ಅಂತ ಬಂದಾಗ ಯೂಶುವಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಆಫ್ gametes ಫ್ರಮ್ ದ seminiferous tubules of the testis ಟು ದ ವ್ಯಾಸ ಡಿಫರೆನ್ಸ್ ಅಂತ ಕೂಡ ನಾವು ಅದನ್ನ ಫ್ಲೋ ಆಫ್ ಚಾರ್ಟ್ ಅನ್ನ ಕೊಡ್ತೀವಿ. ಇದು ಇನ್ನೊಂದು ಲೆವೆಲ್ಗೂ ಕೂಡ ನಾವು ತೆಗೆದುಕೊಂಡು ಹೋಗ್ಬೋದು. ದ ಕರೆಕ್ಟ್ ಸೀಕ್ವೆನ್ಶಿಯಲ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಸ್ಪರ್ಮೆಟೋಜುವನ್ಸ್ ಅಂತ ಕೇಳ್ಬಿಟ್ಟು ಕ್ವಶನ್ ಅನ್ನ ಮಾಡಬಹುದು. ಹಾಗಾಗ್ಬಿಟ್ಟು ನಿಮಗೆ ಗೊತ್ತಿದೆ, ಪೇರ್ ಆಫ್ ಟೆಸ್ಟಿಕಲ್ಸ್ ಇರುತ್ತೆ, ಅದರೊಳಗಡೆಗೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಇರುತ್ತೆ, ಅದರೊಳಗಡೆಗೆ ಒನ್ಸ್ ಅಗೈನ್ ಫಂಕ್ಷನಲ್ ಯೂನಿಟ್ಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಇರುತ್ತೆ. ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಸೊ ಇನ್ವಾಲ್ವ್ಡ್ ಇನ್ ಸ್ಪರ್ಮೆಟೋಜೆನೆಸಿಸ್ and thereby the spermatogenesis can transport. ಯಾವ್ದ್ರ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗುತ್ತೆ? ಆಕ್ಸೆಸರಿ ಡಕ್ಟ್ಸ್ ಗಳ ಮುಖಾಂತರ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ ಅಲ್ವಾ? ಸೊ ಹಾಗಾದ್ರೆ ಆಕ್ಸೆಸರಿ ಡಕ್ಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಸ್ಟಾರ್ಟೆಡ್ ವಿತ್ ದ ರಿಟೇ ಟೆಸ್ಟಿಸ್, ದೆನ್ ದ ವ್ಯಾಸ efferentia, ದೆನ್ ದ ಟೆಂಪರರಿಲಿ ದ ಸ್ಪರ್ಮೆಟೋಜೋನ್ಸ್ ಆರ್ ಸ್ಟೋರ್ಡ್ ಇನ್ ಎಪಿಡೈಡಮಿಸ್, ದೆನ್ ದ ವ್ಯಾಸ ಡಿಫರೆನ್ಸ್. ಇಲ್ಲಿ if for some reason ವ್ಯಾಸ efferentia in the human reproductive system gets blocked ಅಂತ ಇದೆ ಅಂದ್ರೆ, ಸೊ ಫ್ರಮ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಟು ಎಪಿಡೈಡಮಿಸ್ ಅಂತ ಬಂದಾಗ, ಅಥವಾ ಫ್ರಮ್ ಟೆಸ್ಟಿಸ್ ಟು ಎಪಿಡೈಡಮಿಸ್ ಅಂತ ಬಂದಾಗ ನಡುವೆ ವ್ಯಾಸ efferentia ಬರುತ್ತೆ. ಆ ವ್ಯಾಸ efferentia ಫಾರ್ ಸಮ್ ರೀಸನ್ಸ್ ಬ್ಲಾಕ್ ಆಗಿದೆ. ಮೇ ಬಿ ಒಂದು ಸ್ಮಾಲ್ ಟ್ಯೂಮರ್ ಬೆಳೆದಿರ್ಬೋದು, ಅಥವಾ ಟಿಶ್ಯೂ ಅಬ್ನಾರ್ಮಲ್ ಗ್ರೋತ್ ಬೆಳೆದಿರ್ಬೋದು. ಆಗ ಏನಾಗುತ್ತೆ ಅಂದ್ರೆ ಸ್ಪರ್ಮ್ ಟ್ರಾನ್ಸ್ಪೋರ್ಟೇಷನ್ will prohibited from testis to epididymis. Therefore, the answer will be testis to epididymis. Thank you, Sidling Murthy sir. Now we'll move to the next question, 18th question, which is from genetics, second PU, 5th chapter, principles of inheritance and variation, about blood grouping. The question is, if the blood group of a child is O, then blood groups of its parents cannot be, options are A and B, A and A, AB and O blood group, B and O blood group. ಈ ಕ್ವೆಶ್ಚನ್ ಗೆ ನಮ್ಗೆ ಶ್ರೀಕಾಂತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಮಮತಾ ಮೇಡಮ್. ಸ್ಟೂಡೆಂಟ್ಸ್, ದಿಸ್ ಇಸ್ ಅಗೈನ್ ಒಂದು ಅಪ್ಲಿಕೇಶನ್ ಲೆವೆಲ್ ಕ್ವೆಶ್ಚನ್ ಇದು. See, if you understand the genetics of blood grouping, ಸಾಕಷ್ಟು ಬೇರೆ ಬೇರೆ ಫಿನಾಮಿನನ್ ಗಳನ್ನ ಕೂಡ ಇದರಲ್ಲಿ ನೀವು ಅರ್ಥ ಮಾಡ್ಕೋಬಹುದು. ಸೊ ಮೊದಲನೇದಾಗಿ ಮಲ್ಟಿಪಲ್ ಅಲೀಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಜೊತೆನಲ್ಲಿ ಕೋಡಾಮಿನೆನ್ಸ್ ಅನ್ನುವಂತ ಒಂದು ಜೆನೆಟಿಕ್ ಫಿನಾಮಿನನ್ ಏನಿದೆ, ದಟ್ ಕ್ಯಾನ್ ಆಲ್ಸೋ ಬಿ ಅಂಡರ್ಸ್ಟುಡ್ ಬೈ ಸ್ಟಡಿಯಿಂಗ್ ಅಬೌಟ್ ದ ಜೆನೆಟಿಕ್ಸ್ ಆಫ್ ಬ್ಲಡ್ ಗ್ರೂಪಿಂಗ್. ನಿಮಗೆ ಗೊತ್ತಿದೆ, ಒಂದು ಯಾವುದೇ ಒಬ್ಬ ಪರ್ಸನಿನ ಬ್ಲಡ್ ಗ್ರೂಪ್ ಡಿಸೈಡ್ ಆಗುವಂತದ್ದು ಅವರ RBC ಮೇಲ್ಗಡೆ ಇರುವಂತಹ ಒಂದು ಸ್ಪೆಸಿಫಿಕ್ ಸರ್ಫೇಸ್ ಪ್ರೋಟೀನ್ಸ್ ಕಾಲ್ಡ್ ಆಂಟಿಜೆನ್ಸ್ ಅಂತ ಹೇಳಿ. ನೇಮ್ಲಿ ಆಂಟಿಜನ್ ಎ ಮತ್ತೆ ಆಂಟಿಜನ್ ಬಿ ಅನ್ನುವಂಥದ್ದು, ದೇ ಆರ್ ದ ಡಿಟರ್ಮಿನೆಂಟ್ಸ್ ಫಾರ್ ದ ಬ್ಲಡ್ ಗ್ರೂಪ್ಸ್. ಅಂಡ್ ಈ ಒಂದು ಆಂಟಿಜನ್ ಎ ಆಗಿರ್ಬೋದು, ಆಂಟಿಜನ್ ಬಿ ಆಗಿರ್ಬೋದು, ಹೌ ಇಟ್ ಈಸ್ ಪ್ರೊಡ್ಯೂಸ್ಡ್ ಅನ್ನೋದಕ್ಕೆ ಅದನ್ನ ನಿರ್ಧಾರ ಮಾಡುವಂತ ಜೀನ್ಸ್ ಗಳಿರುತ್ತೆ. ಅಂಡ್ ಯು ನೋ ದಟ್ ಜೀನ್ ಎಕ್ಸಿಸ್ಟ್ಸ್ ಇನ್ ಡಿಫರೆಂಟ್ ಅಲೀಲಿಕ್ ಫಾರ್ಮ್ಸ್. ಸೊ ಇಲ್ಲಿ ಬಹಳ ಆಶ್ಚರ್ಯದ ವಿಚಾರ ಏನಪ್ಪಾ ಅಂತ ಹೇಳೋದಾದ್ರೆ, ಈ ಒಂದು ಆಂಟಿಜನ್ ನ ಡಿಟರ್ಮೈನ್ ಮಾಡುವಂತ ಜೀನಿಗೆ 3 ಬೇರೆ ಬೇರೆ ಅಲೀಲ್ಸ್ ಗಳಿವೆ. ಸೊ ಇನ್ ಹ್ಯೂಮನ್ ಪಾಪ್ಯುಲೇಷನ್ ದೇರ್ ಆರ್ 3 ಡಿಫರೆಂಟ್ ಅಲೀಲ್ಸ್ ಫಾರ್ ಜೀನ್ಸ್ ದಟ್ ಡಿಟರ್ಮೈನ್ ದ ಬ್ಲಡ್ ಗ್ರೂಪ್. ಸೊ ಆದ್ರೆ ನಿಮಗೆ ಗೊತ್ತಿದೆ, ಒಬ್ಬ ಇಂಡಿವಿಜುವಲ್ ವ್ಯಕ್ತಿನಲ್ಲಿ ಒಂದು ಜೀನಿಗೆ 2 ಅಲೀಲ್ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಸೊ ಈವನ್ ದೋ ಅನ್ ಇಂಡಿವಿಜುವಲ್ ಪೊಸೆಸಸ್ 2 alleles of a gene, but in the entire human population there are 3 different alleles for blood group determination. They are IA, IB and small I. ಸೊ ಈ ಅಲೀಲ್ಸ್ ಗಳ ಕಾಂಬಿನೇಷನ್ ನ ಮೇಲೆ ನಮ್ಮ ಬ್ಲಡ್ ಗ್ರೂಪ್ ಯಾವುದು ಅಂತ ಹೇಳಿ ನಿಮ್ಗೆ ಡಿಸೈಡ್ ಆಗ್ತದೆ. ಸೊ ಇಲ್ಲಿ ಕೇಳಿರುವಂತ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಒಂದು ಮಗುವಿನ ಬ್ಲಡ್ ಗ್ರೂಪ್ O ಇದೆ,
ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಓ ಬ್ಲಡ್ ಗ್ರೂಪ್ ಇದ್ರೆ ಅಲ್ಲಿ ಇರುವಂತದ್ದು ಹೋಮೋಸೈಗಸ್ ಐ ಅಲೀಲ್ಸ್ ಇರುತ್ತೆ, ಅಂದ್ರೆ ಸ್ಮಾಲ್ ಐ ಅಲೀಲ್ಸ್ ಇರುತ್ತೆ, ದಟ್ ಈಸ್ ಇನ್ ಹೋಮೋಸೈಗಸ್ ಸ್ಟೇಟ್. ಸೊ ದೆನ್ ಬ್ಲಡ್ ಗ್ರೂಪ್ಸ್ ಆಫ್ ಇಟ್ಸ್ ಪೇರೆಂಟ್ಸ್ ಕೆನ್ ನಾಟ್ ಬಿ ಅಂತ ಇದೆ. ಸೊ ಪಾಸಿಬಿಲಿಟೀಸ್ ನೋಡಿ, ಆಪ್ಷನ್ ಅಲ್ಲಿ ಎ ಅಂಡ್ ಬಿ ಅಂತ ಇರೋದ್ರಿಂದ ನಾವಿಲ್ಲಿ ಓ ಗ್ರೂಪ್ ನ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಲೆಟ್ ಅಸ್ ಕನ್ಸಿಡರ್ ಎ ಗ್ರೂಪ್ ಆಸ್ ಹೆಟ್ರೋಸೈಗಸ್ ಅಂಡ್ ಬಿ ಗ್ರೂಪ್ ಆಸ್ ಆಲ್ಸೋ ಹೆಟ್ರೋಸೈಗಸ್. ಓಕೆ, ಸೊ ಈ ಪಾಸಿಬಿಲಿಟಿ ನಲ್ಲಿ ಗ್ರೂಪ್ ಎ ಅಂತ ಹೇಳಿದಾಗ ಐ ಎ ಸ್ಮಾಲ್ ಐ ಬಂದ್ಬಿಡತ್ತೆ, ಬಿ ಅಂದಾಗ ಐ ಬಿ ಸ್ಮಾಲ್ ಐ ಬಂದ್ಬಿಡತ್ತೆ. ಸೊ ಮದರ್ ಅಂಡ್ ಫಾದರ್ ಇಂದ ಒಂದೊಂದು ಸ್ಮಾಲ್ ಐ ಮಗುವಿಗೆ ಬರೋ ಚಾನ್ಸಸ್ ಇರತ್ತೆ. ಸೊ ಓ ಗ್ರೂಪ್ ಬಂತು. ಆದ್ರೆ ನಾವು ಐಡೆಂಟಿಫೈ ಮಾಡ್ಬೇಕಾಗಿರೋದು ವಿಚ್ ಕೆನ್ ನಾಟ್ ಬಿ ದ ಬ್ಲಡ್ ಗ್ರೂಪ್ಸ್ ಆಫ್ ದ ಪೇರೆಂಟ್ಸ್ ಅಂತ ಹೇಳಿ. ಆಪ್ಷನ್ ಬಿ ನಲ್ಲಿ ಎ ಅಂಡ್ ಎ ಅಂತ ಇದೆ. ಹಿಯರ್ ಅಗೇನ್ ವಿ ಕ್ಯಾನ್ ಥಿಂಕ್ ಆಫ್ ದ ಸೇಮ್ ಪಾಸಿಬಿಲಿಟಿ. ಎರಡನ್ನೂ ಹೆಟ್ರೋಸೈಗಸ್ ಅಂತ ಹೇಳಿ ತಗೊಂಡಾಗ ಮತ್ತೆ ಓ ಗ್ರೂಪ್ ಬರೋ ಚಾನ್ಸ್ ಇದೆ. ಅಗೇನ್ ಇನ್ ಆಪ್ಷನ್ ಡಿ ಆಲ್ಸೋ ಬಿ ಮತ್ತೆ ಓ ಇರೋದ್ರಿಂದ ಆಬ್ವಿಯಸ್ಲಿ ದೇರ್ ಇಸ್ ಚಾನ್ಸ್ ಆಫ್ ಗೆಟಿಂಗ್ ಓ ಗ್ರೂಪ್ ಇನ್ ದ ಚೈಲ್ಡ್. ಬಟ್ ಲುಕ್ ಅಟ್ ದ ಆಪ್ಷನ್ ಸಿ, ಎ ಬಿ ಅಂಡ್ ಓ ಅಂತ ಇದೆ. ಓ ಇಸ್ ಅಫ್ ಕೋರ್ಸ್ ಹೋಮೋಸೈಗಸ್ ಸ್ಮಾಲ್ ಐ ಅಲೀಲ್ ಇರುತ್ತೆ. ಆದ್ರೆ ಎ ಬಿ ನಲ್ಲಿ ಏನಾಗುತ್ತೆ, ಐ ಎ ಮತ್ತೆ ಐ ಬಿ ಇರೋದ್ರಿಂದ ಅಗೇನ್ ಯು ನೋ ದಟ್ ದಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಕೋಡಾಮಿನೆನ್ಸ್. ಸೊ ಈ ಪೇರೆಂಟ್ ಇಂದ ಐ ಎ ಅನ್ನುವಂತ ಅಲೀಲ್ ಹೋದ್ರೂ ಕೂಡ ಅಲ್ಲಿ ಎ ಗ್ರೂಪ್ ಬರುತ್ತೆ, ಐ ಬಿ ಅನ್ನೋ ಅಲೀಲ್ ಹೋದ್ರೂ ಕೂಡ ಅಲ್ಲಿ ಬಿ ಗ್ರೂಪ್ ಬರುತ್ತೆ. ಸೊ ಓ ಗ್ರೂಪ್ ಬರುವಂತ ಚಾನ್ಸಸ್ ಇದರಲ್ಲಿ ಖಂಡಿತ ಇರೋದಿಲ್ಲ. ಸೊ ದೇರ್ ಫೋರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ. The parents' blood groups are A, B, and O. In that case, child cannot have the O blood group. Thank you. Thank you, Shrikant sir. Now we'll move to the next question, 19th question. It is from 2nd PUC, Ecology Unit, 15th chapter, Biodiversity and Conservation. The question is, the historic Convention on Biological Diversity held in Rio de Janeiro in 1992 is also known as CITES Convention, the Earth Summit, G16 Summit, MAB Program. ಈ ಕ್ವೆಶ್ಚನ್ ಅನ್ನ ನಮ್ಗೆ ಅರವಿಂದ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಥ್ಯಾಂಕ್ ಯು ಮಮತಾ ಅವರೇ. The historic convention on biological diversity held in Rio de Janeiro in 1992 is also known as 4 ಆಪ್ಷನ್ಗಳಲ್ಲಿ ಸೈಟ್ಸ್ ಕನ್ವೆನ್ಷನ್ ಅಂದ್ರೆ ಏನು ಅಂತ ಮೊದಲು ನೋಡೋಣ. ಸೈಟ್ಸ್ ಕನ್ವೆನ್ಷನ್ ಅಂದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಶೀಸ್ ಆಫ್ ವರ್ಲ್ಡ್ ಫಾನಾ ಅಂಡ್ ಫ್ಲೋರಾ ಅಂತ ಅರ್ಥ. ಅಂದ್ರೆ ವರ್ಲ್ಡಿನ ಫಾನಾ ಮತ್ತೆ ಫ್ಲೋರಾನ ಪ್ರೊಟೆಕ್ಟ್ ಮಾಡೋದಕ್ಕೆ ಗವರ್ನಮೆಂಟ್ ಹೆಡ್ ಸೇರಿ ಮಾಡಿರ್ತಕ್ಕಂಥ ಒಂದು ಕನ್ವೆನ್ಷನ್ ಅದು. 4ನೇ ಆಪ್ಷನ್ ನೋಡಿ, ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ಅಂತ ಕರಿತೀವಿ, MAB ಪ್ರೋಗ್ರಾಮ್ ಅಂತ ಕರಿತೀವಿ. ಟೆಕ್ಸ್ಟ್ ಬುಕ್ ನಲ್ಲಿ ಇಲ್ಲ, ಆದ್ರೆ ಜನರಲ್ ಅವೇರ್ನೆಸ್ ನಮ್ಗೆ ಇರಬೇಕು. ಪರಿಸರದ ಬಗ್ಗೆ ನಮಗೆ ಈ ತರಹದ ಮಾಹಿತಿಗಳು ಗೊತ್ತಿರಬೇಕು. ಎಕ್ಸಾಮ್ ನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಯಾವತ್ತು ಆಚರಿಸ್ತಾರೆ, ವರ್ಲ್ಡ್ ಫಾರೆಸ್ಟ್ ಡೇ ಯಾವತ್ತು ಆಚರಿಸ್ತಾರೆ, ಅಥವಾ ಈ ರಯೋ ಡಿ ಜನೈರೋ ತರಹನೇ ಬೇರೆ ಬೇರೆ ಕನ್ವೆನ್ಷನ್ಗಳು ಯಾವ್ದಿದಾವೆ ಅನ್ನೋದನ್ನೆಲ್ಲ ನಾವು ನೆನ್ಪಿಟ್ಕೊಂಡಿರ್ಬೇಕು. ಸೊ ಆದ್ರಿಂದ ಮ್ಯಾನ್ ಅಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ ವಾಸ್ ಎ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ಯುನೆಸ್ಕೋ. It is something to do with improving the relationship between man and the environment. ಆಮೇಲೆ 3ನೇ ಆಪ್ಷನ್ G16 ಸಮಿಟ್ ಅಂತ ಇದೆ, ಅದು ಕೂಡ ಈ ಪ್ರಶ್ನೆಗೆ ಸಂಬಂಧಪಟ್ಟಿರೋದಲ್ಲ. ಹಾಗಿದ್ರೆ ಉತ್ತರ ಇದರೊಳಗೆ ಅರ್ತ್ ಸಮಿಟ್ ಆಗಬೇಕು. ಯಾಕೆ ಅಂತ ಕೇಳಬಹುದು. ನೀವು ಬಯೋಡೈವರ್ಸಿಟಿ ಚಾಪ್ಟರ್ ಓದಬೇಕಾದ್ರೆ ಇಂಪಾರ್ಟೆನ್ಸ್ ಆಫ್ ಬಯೋಡೈವರ್ಸಿಟಿಯನ್ನು ಓದಿದ್ದೀರಿ, ಪ್ಯಾಟ್ರನ್ಸ್ ಆಫ್ ಬಯೋಡೈವರ್ಸಿಟಿ ಓದಿದ್ದೀರಿ. ದ ಇಶ್ಯೂಸ್ ದಟ್ ಈಸ್ ಬರ್ನಿಂಗ್ ದ ಹೋಲ್ ವರ್ಲ್ಡ್ are also addressed in this. Threats to biodiversity ಅಂತ ಕರಿತೀವಿ ನಾವು. ಸೊ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್, ಮ್ಯಾನ್ ಮೇಡ್ ಗ್ರೀನ್ ಹೌಸ್ ಎಫೆಕ್ಟ್ ಇರಬಹುದು, ಅಥವಾ ಇನ್ಯಾವುದೇ ಸಮಸ್ಯೆಗಳಿರಬಹುದು, ಅಗ್ರಿಕಲ್ಚರಲ್ ಲ್ಯಾಂಡ್ ಎಕ್ಸ್ಪ್ಯಾಂಡ್ ಆಗೋದಿರ್ಬೋದು, ಓಝೋನ್ ಡಿಪ್ಲೀಷನ್ ಇರ್ಬೋದು. ಇಂಥ ಅನೇಕ ಗ್ಲೋಬಲ್ ಸಮಸ್ಯೆಗಳಿಂದಾಗಿ ಜಗತ್ತಿನ ಫ್ಲೋರಾ ಮತ್ತೆ ಫಾನಾ ನಾಶ ಆಗ್ತಿದೆ ಅಂತಕ್ಕಂತಹ ಒಂದು ಬಹಳ ಮುಖ್ಯವಾದಂತಹ ವಿಚಾರವನ್ನ ಜಗತ್ತಿನ ಅನೇಕ ರಾಷ್ಟ್ರಗಳು ಮನಗಂಡಿದ್ರಿಂದ 1992 ಜೂನ್ ತಿಂಗಳಿನಲ್ಲಿ ರಯೋ ಡಿ ಜನೈರೋದಲ್ಲಿ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ನಡೀತು. ಆ ಕನ್ವೆನ್ಷನ್ ಅನ್ನು ನಾವು ಅರ್ತ್ ಸಮಿಟ್ ಅಂತ ಕರಿತೇವೆ. ಪ್ಲೀಸ್ ರಿಮೆಂಬರ್, ಅರ್ತ್ ಸಮಿಟ್ ಇನ್ ರಯೋ ಡಿ ಜನೈರೋ ವಾಸ್ ಹೆಲ್ಡ್ ಇನ್ ದ ಇಯರ್ 1992. ಹಾಗಿದ್ರೆ ಇದರ ಇಂಪಾರ್ಟೆನ್ಸ್ ಏನು? ಬಹಳ ಮುಖ್ಯವಾದಂತ ಇಂಪಾರ್ಟೆನ್ಸ್ ಏನು ಅಂತಂದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ರಾಷ್ಟ್ರಗಳು
178 ರಾಷ್ಟ್ರಗಳು ಭಾಗವಹಿಸಿದ್ವು. ಏನು ಮೊದಲನೇದಾಗಿ ಕನ್ಸರ್ವೇಷನ್ ಆಫ್ ಬಯೋಲಾಜಿಕಲ್ ಡೈವರ್ಸಿಟಿ, ಎರಡನೇದು ಸಸ್ಟೈನಬಲ್ ಯೂಸ್ ಆಫ್ ದ ಕಾಂಪೋನೆಂಟ್ಸ್ ಆಫ್ ದ ಬಯೋಡೈವರ್ಸಿಟಿ, ಬಯೋಡೈವರ್ಸಿಟಿ ಇಂದ ಬಂದಿರತಕ್ಕಂತಹ ಬೆನಿಫಿಟ್ಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು. ಅದನ್ನೇ ಬಹಳ ಮುಖ್ಯವಾದ ಪಾಯಿಂಟ್, ಫೇರ್ ಅಂಡ್ ಈಕ್ವಿಟಬಲ್ ಶೇರಿಂಗ್ ಆಫ್ ಬೆನಿಫಿಟ್ಸ್ ಅರೈಸಿಂಗ್ ಫ್ರಮ್ ಜೆನೆಟಿಕ್ ರಿಸೋರ್ಸಸ್ ಅಂತ ಕರಿತೀವಿ. ಅದರಿಂದ 1992ರಲ್ಲಿ ದ ಕನ್ವೆನ್ಷನ್ ಹೆಲ್ಡ್ ಆನ್ ಬಯೋಡೈವರ್ಸಿಟಿ ಇನ್ ರಿಯೋ ಡಿ ಜನೈರೋ ಈಸ್ ಆಲ್ಸೋ ಕಾಲ್ಡ್ ಅರ್ತ್ ಸಮಿಟ್. ಇದ್ರ ಜೊತೆಗೆ ಇನ್ನೊಂದು ಮಾಹಿತಿಯನ್ನ ಮಕ್ಕಳು ನೆನ್ಪಿಟ್ಕೊಂಡಿರ್ಬೇಕು. 2002ರಲ್ಲಿ ಜೊಹಾನೆಸ್ಬರ್ಗ್ ಅಲ್ಲಿ ವರ್ಲ್ಡ್ ಸಮಿಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ನಡೀತು. ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಅರ್ತ್ ಸಮಿಟ್ 2002 ಅಂತ. ಅದರಿಂದ ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕಾಗತ್ತೆ. ಸೊ ಫಾರ್ ದಿಸ್ ಕ್ವೆಶ್ಚನ್ ದಿ ಕರೆಕ್ಟ್ ಆನ್ಸರ್ ಈಸ್ ಬಿ, ದಿ ಅರ್ತ್ ಸಮಿಟ್. ಥ್ಯಾಂಕ್ ಯು ವೆರಿ ಮಚ್. Thank you, sir. Now we'll move to the next question, 20th question, which is again from genetics, second PU, 5th chapter, principles of inheritance and variation, about dihybrid cross. Question is, in a plant, a red fruit, capital R, is dominant over yellow fruit, and tall, capital T, is dominant over dwarf, small t. The cross between capital R, capital T, small t, and smaller, small t produces 25% tall with red fruit, 50% tall with red fruit, 75% tall with red fruit, 80% offsprings are tall with red fruit. ಇದನ್ನ ನಮ್ಗೆ ನಾಗಭೂಷಣ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಥ್ಯಾಂಕ್ ಯು ಮೇಡಮ್. ಈ ಆನ್ಲೈನ್ ಕ್ಲಾಸಸ್ ಅಂತ ಹೇಳಿದ್ರೆ ಯೂಶಲಿ ಏನಾಗುತ್ತೆ, ಈ ಪಾತ್ರೆ ತೊಳೆಯುವಂತ ಇರ್ತಕ್ಕಂಥ ಸೌಂಡ್ಗಳು ಮತ್ತೆ ಕುಕ್ಕರ್ ಕೂಗುವಂತ ಸೌಂಡ್ಗಳು ತುಂಬಾ ಜಾಸ್ತಿ ಇರ್ತವೆ. ನಮ್ಮನೆದನ್ನ ಸ್ಟಾಪ್ ಮಾಡಿದ್ರು ಅಕ್ಕಪಕ್ಕದ ಮನೆಯದಂತೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಆ ಥರ ಏನಾದ್ರು ಸೌಂಡ್ ಬಂದ್ರೆ ಕಾನ್ಸಂಟ್ರೇಟ್ ಮಾಡ್ಬಿಡಿ ದಯವಿಟ್ಟು. ಇಲ್ಲಿ ಕ್ವಶನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಿದ್ದು. ಬಟ್ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ, ಒಂದು ಪೇರೆಂಟ್ ಅಲ್ಲಿ ಹೆಟ್ರೋಜೈಗಸ್ ಕಂಡೀಷನ್ ಇದೆ ಒಂದು ಕ್ಯಾರೆಕ್ಟರ್ಗೆ. ಹಾಗಾಗಿ ಇಲ್ಲಿ ಈ ಕ್ವಶನ್ಗೆ ಆನ್ಸರ್ ಮಾಡುವಾಗ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು, ಈಸಿ ಇದೆ. ಬಟ್ ವರ್ಕ್ ಪೇಜ್ ಅಲ್ಲಿ ಇದನ್ನ ಒಂದ್ಸಲ ಡೈಹೈಬ್ರಿಡ್ ಎಕ್ಸ್ಪೆರಿಮೆಂಟ್ ಏನಿದೆ ಅದನ್ನ ವರ್ಕ್ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಗುತ್ತೆ. ಸೊ ಆನ್ಸರ್ ವಿಲ್ ಬಿ ಕರೆಕ್ಟ್ ಆಗಿರುತ್ತೆ, ಹಾಗೆ ಯಾವುದೇ ತಪ್ಪಾಗಂತ ಚಾನ್ಸಸ್ ಇರಲ್ಲ. ಸೊ ಇಲ್ಲಿ ವಾಟ್ ಈಸ್ ಗಿವನ್, ದಟ್ ಈಸ್ ದೇ ಹ್ಯಾವ್ ಗಿವನ್ ದಿ ಜಿನೋಟೈಪ್ ಆಫ್ ಒನ್ ಈಸ್ ವಿತ್ capital R and capital T small t, and another one parent with smaller and small t. So here the gametes produced by these parents may be, that is from capital R, capital T small t, it can produce two different types of gametes. One is with both the dominant genes or alleles, that is capital R, capital T, and another one gamete with capital R small t. Whereas the recessive parent can produce only one type of gamete, that is which carries recessive genes smaller and small t. The fusion of these two will result in two different offsprings. That is, if capital R, capital T carrying gamete fuses with smaller and small t carrying gamete, it produces capital R smaller and capital T small t offspring, that is heterozygous red and tall organism. And another one is if the gamete which carries capital R and small t gets fused with smaller and small t, then it results in heterozygous red and the homozygous that is short recessive character. So here the offsprings may obtained will be in 1:1 ratio, that is red and tall will be in 1:1, will be one is with red and tall and another one is with red and short. Here both the offsprings will be in 1:1 ratio, that is whatever the offsprings produced will have
will be in equal ratio. That is, here in case of in the options, they have given 25% tall with red fruit, and another one with 50% tall with red fruit, 75% tall with red fruit, 80% offsprings are tall with red fruit. Here the offsprings are produced, since the offsprings are produced in 1:1 ratio, the option is option B, 50% tall with red fruit will be the right answer. Thank you, madam. Thank you, Nagbhushan. We move on to the next question, that is question number 21. The figure below shows 3 steps A, B, C of polymerase chain reaction PCR. Select the option giving correct match. B, option A, B, denaturation at a temperature of about 98 degrees, separating the 2 DNA strands. Students, this is of course a very good question from the unit biotechnology. Probably the invention of PCR by Kary Mullis is said to be a very significant development in the field of genetic engineering. ಯಾಕೆಂದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ನಲ್ಲಿ ಬಹಳ ಮೂಲಭೂತವಾಗಿ ನಮಗೆ ಬೇಕಾಗಿರುವಂತದ್ದು an easy tool to clone the desired gene. So PCR development ಆಗ್ಲಿಕ್ಕಿಂತ ಮುಂಚೆ ನಮಗೆ ಜೀನ್ ಕ್ಲೋನಿಂಗ್ ಮಾಡುವಂತದ್ದು it was a very cumbersome process. So thanks to Kary Mullis for invention of this particular instrument. So ಈ ಒಂದು ಡಿವೈಸ್ ಎಷ್ಟು ಅಕ್ಯುರೇಟ್ ಅಂಡ್ ಫಾಸ್ಟ್ ಆಗತ್ತೆ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿರುವಂತ ಒಂದು ಅವೈಲಬಲ್ ಜೀನ್ ಏನಿದೆ ಅದನ್ನ ವಿತ್ ಇನ್ ಎ ವೆರಿ ಶಾರ್ಟ್ ಟೈಮ್ ಇಟ್ ಕ್ಯಾನ್ ಇನ್ಕ್ರೀಸ್ ಟು ಎನಿ ನಂಬರ್ ಆಫ್ ಕಾಪೀಸ್. ಈ ಒಂದು PCR ನ ಎಂಟೈರ್ ಪ್ರೋಸೆಸ್ ನಲ್ಲಿ ನಾವು ಅದನ್ನ ಒಂದು ಸೈಕಲ್ ಅಂತ ಹೇಳಿ ಕರಿತೀವಿ. ಇನ್ ದಿಸ್ ಸೈಕಲ್ ದೇರ್ ಆರ್ 3 ಕಾನ್ಸಿಕ್ವೆಂಟ್ ಸ್ಟೆಪ್ಸ್. One is denaturation, it is followed by annealing of the primers and then the extension. So ಈ 3 ಸ್ಟೆಪ್ಸ್ ಗಳೇನಿದೆ ದೇ ಆರ್ ಟೆಂಪರೇಚರ್ ಸ್ಪೆಸಿಫಿಕ್. ದೇ ಆರ್ ಅಂದ್ರೆ ಪ್ರತಿಯೊಂದು ಸ್ಟೆಪ್ ಕೂಡ ಒಂದು ಡಿಸೈರ್ಡ್ ಟೆಂಪರೇಚರ್ ಅಲ್ಲಿ ನಡೀತಾ ಹೋಗುತ್ತೆ. ಸೊ ಆನ್ ದಟ್ ಬೇಸಿಸ್ ವಿ ಹ್ಯಾವ್ ಸಮ್ ಆಪ್ಷನ್ಸ್ ಹಿಯರ್. ಸೊ ನೋಡಿ ಆಪ್ಷನ್ ಎ ಏನ್ ಹೇಳ್ತಾ ಇದೆ, ಬಿ ಡಿನ್ಯಾಚುರೇಷನ್ ಅಟ್ ಎ ಟೆಂಪರೇಚರ್ ಆಫ್ ಅಬೌಟ್ 98 degrees Celsius separating the 2 DNA strands ಅಂತ ಹೇಳ್ತಾ ಇದೆ. But you can see in the diagram, step B ನಲ್ಲಿ already primers annealing ಆಗಿರೋದ್ರಿಂದ this is not the correct answer. Option B ಏನ್ ಹೇಳ್ತಾ ಇದೆ, A denaturation at a temperature of about 50 degrees Celsius ಅಂತ ಹೇಳ್ತಾ ಇದೆ. Of course in step A denaturation is taking place, but it is not taking place at the temperature of 50 degrees Celsius. Denaturation of DNA requires a temperature of 95 degrees Celsius. So ಈ ಒಂದು ಪಾಯಿಂಟ್ ಅಲ್ಲಿ ಐ ವಾಂಟ್ ಟು ಆಡ್ ಒನ್ ಮೋರ್ ಇನ್ಫಾರ್ಮೇಶನ್ ಟು ಯುವರ್ ನಾಲೆಡ್ಜ್. ಯಾವುದೇ ಎನ್ಸೈಮ್ ಈ ಟೆಂಪರೇಚರ್ ನಲ್ಲಿ ಕೆಲಸ ಮಾಡೋದಿಲ್ಲ. ಪರ್ಟಿಕ್ಯುಲರ್ಲಿ ನಾವಿಲ್ಲಿ ಪಾಲಿಮರೇಸ್ ಎನ್ಸೈಮ್ ನ ಯೂಸ್ ಮಾಡೋದ್ರಿಂದ, ಸೊ ಯು ನೋ ದಟ್ ಆಲ್ ಎನ್ಸೈಮ್ಸ್ ಫಾರ್ ಪ್ರೋಟೀನ್ಸ್ ಅಂಡ್ ಪ್ರೋಟೀನ್ಸ್ ಗೆಟ್ ಡಿನೇಚರ್ಡ್ ಅಟ್ ಹೈಯರ್ ಟೆಂಪರೇಚರ್. ಆದ್ರೆ ಲಕ್ಕಿಲಿ ವಿ ಗಾಟ್ ಒನ್ ಪರ್ಟಿಕ್ಯುಲರ್ ಎನ್ಸೈಮ್ ವಿಚ್ ಕ್ಯಾನ್ ವರ್ಕ್ ಈವನ್ ಅಟ್ ಎ ಟೆಂಪರೇಚರ್ ಮೋರ್ ದನ್ 95 degrees Celsius. ಸೊ ದಟ್ ಈಸ್ ದ ಟ್ಯಾಕ್ ಪಾಲಿಮರೇಸ್. ಸೊ ಈ ಎನ್ಸೈಮ್ ನ ಒಂದು ಎಬಿಲಿಟಿ ಬೇರೆ ಪಾಲಿಮರೇಸ್ ಎನ್ಸೈಮ್ಸ್ ಗಳಿಗೆ ಇಲ್ಲ. ಹಾಗಾಗಿನೇ PCR ನಲ್ಲಿ ನಾವು ಯೂಸ್ ಮಾಡುವಂತ ಒಂದು ಎನ್ಸೈಮ್ ಏನಿದೆ ಅದನ್ನ ನಾವು ಟ್ಯಾಕ್ ಪಾಲಿಮರೇಸ್ ಅಂತ ಹೇಳಿ ಕರಿತೀವಿ. ಸೊ ದಟ್ ಈಸ್ ಆಕ್ಚುಲಿ ರಿಕ್ವೈರ್ಡ್ ಫಾರ್ ದ ಎಕ್ಸ್ಟೆನ್ಷನ್ ಪ್ರೋಸೆಸ್. ಸೊ ಆಪ್ಷನ್ ಸಿ ನಲ್ಲಿ ಹೇಳ್ತಾ ಇದೆ ನೋಡಿ, ಸಿ ಎಕ್ಸ್ಟೆನ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್. ಸೊ ದಿಸ್ ಎನ್ಸೈಮ್ ಕ್ಯಾನ್ ರೆಸಿಸ್ಟ್ ದ ಹೈಯರ್ ಟೆಂಪರೇಚರ್ ಅಂಡ್ ಇಟ್ ಕ್ಯಾನ್ ವರ್ಕ್. ಸೊ ಇದರ ಬೇಸಿಸ್ ನ ಮೇಲೆ ಇನ್ನೊಂದು ರೀತಿಯಾಗಿ ಕ್ವಶನ್ ಫ್ರೇಮ್ ಮಾಡೋ ಸಾಧ್ಯತೆ ಇರುತ್ತೆ PCR ನ ಮೇಲೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಪ್ಸ್ ಆಫ್ PCR ಈಸ್ ಎನ್ಸೈಮ್ ಡಿಪೆಂಡೆಂಟ್ ಅಂತ ಹೇಳ್ಬಿಟ್ಟು. ಸೊ ಡಿನ್ಯಾಚುರೇಷನ್ ಗೆ ಎನ್ಸೈಮ್ ಬೇಡ, ಅನೀಲಿಂಗ್ ಗೆ ಎನ್ಸೈಮ್ ಬೇಡ, ಇಟ್ ಈಸ್ ರಿಕ್ವೈರ್ಡ್ ಓನ್ಲಿ ಫಾರ್ ದ ಎಕ್ಸ್ಟೆನ್ಷನ್. ಸೊ ಆಪ್ಷನ್ ಡಿ ನಲ್ಲಿ ಕೂಡ ಅದು ರಾಂಗ್ ಸ್ಟೇಟ್ಮೆಂಟ್ ಇದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಕ್ಸ್ಟೆನ್ಷನ್ ಇನ್ ದ ಪ್ರೆಸೆನ್ಸ್ ಆಫ್ ಥರ್ಮೋಸ್ಟೇಬಲ್ DNA ಪಾಲಿಮರೇಸ್. ಸೊ ಈ PCR ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. Thank you, Shrikant sir. Now we will move to the next question, which is from second PU, human reproduction. Match column 1 with column 2 and select the correct option. Placenta, androgens, zona pellucida, human chorionic gonadotrophin, which is HCG, bulbourethral glands, layer of the ovum, Leydig cells, lubrication of the penis. Sidling Murthy sir explain ಮಾಡ್ತಾರೆ. Good question, sir.
ಕ್ವಶನ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ 4 ಸ್ಟ್ರಕ್ಚರ್ಸ್ ಅನ್ನ ಕೊಟ್ಟಿದ್ದಾರೆ, ಹೌದಲ್ವಾ? ಪ್ಲಸೆಂಟಾ ಇದೆ, ಝೋನಾ ಪೆಲುಸಿಡಾ ಇದೆ, ಬಲ್ಬೋಯುರೆಥ್ರಲ್ ಗ್ಲ್ಯಾಂಡ್ಸ್ ಇದೆ, ಲೈಡಿಕ್ ಸೆಲ್ಸ್ ಇದೆ. ಪ್ಲಸೆಂಟಾ ಗೊತ್ತಿದೆ, ದಿಸ್ ಈಸ್ ಇಂಟರ್ ಡಿಜಿಟಲ್ ಸ್ಟ್ರಕ್ಚರ್ ಬಿಟ್ವೀನ್ ಫೀಟಸ್ ಅಂಡ್ ದಿ ಯೂಟಿರಸ್ ಅಂತ, ಹೌದಲ್ವಾ? ದಟ್ ಪ್ಲಸೆಂಟಾ ಈಸ್ ಆಲ್ಸೋ ಆಕ್ಟ್ ಆಸ್ ಎ ಎಂಡೋಕ್ರೈನ್ ಗ್ಲ್ಯಾಂಡ್ ಅಲ್ವಾ? ಇಟ್ ಕ್ಯಾನ್ ಸೆಕ್ರೀಟ್ಸ್ 4 ಡಿಫರೆಂಟ್ ಕೈಂಡ್ಸ್ ಆಫ್ ದ ಹಾರ್ಮೋನ್ಸ್. ಒನ್ ಈಸ್ HCG, ಹ್ಯೂಮನ್ ಕೋರಿಯಾನಿಕ್ ಗೊನೆಡೋಟ್ರೋಪಿನ್. ಆಲ್ರೆಡಿ ನಿಮಗೆ ಆನ್ಸರ್ ಗೊತ್ತಾಯ್ತು ಅಂತ ಅನ್ಸುತ್ತೆ. ಹಾಗೆ ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್, ದಟ್ ಈಸ್ HPL, ಅಲಾಂಗ್ ವಿತ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಹಾರ್ಮೋನ್ ಅನ್ನ ಸೆಕ್ರೇಟ್ ಮಾಡುತ್ತೆ. ದೇರ್ಫೋರ್ ಪ್ಲಸೆಂಟಾಗೆ ನೀವು ಸೆಕೆಂಡ್ ಆಪ್ಷನ್ ಜೊತೆಗೆ ಮ್ಯಾಚ್ ಅಪ್ ಮಾಡಬಹುದು, A ಈಸ್ ಈಕ್ವಲ್ ಟು 2 ಮಾಡಬಹುದು. ದೆನ್ ಝೋನಾ ಪೆಲುಸಿಡಾ ನೋಡಿ, ಝೋನಾ ಪೆಲುಸಿಡಾ ಈಸ್ ಒನ್ ಆಫ್ ದ ಲೇಯರ್ ಆಫ್ ದ ಓವಮ್. ನೀವು ಓವಮ್ ಅನ್ನ ತೆಗೆದುಕೊಂಡಾಗ ಇಟ್ ಈಸ್ 4 ಮೆಂಬ್ರೇನ್ಸ್ ಇರುತ್ತೆ. ಅದರಲ್ಲಿ ಔಟರ್ ಮೋಸ್ಟ್ ಲೇಯರ್ ಅನ್ನು ನಾವು ಕರೋನಾ ರೇಡಿಯೇಟಾ ಅಂತ ಹೇಳ್ತೀವಿ. ಬಿಲೋ ದಟ್ ಝೋನಾ ಪೆಲುಸಿಡಾ, ನೆಕ್ಸ್ಟ್ ವಿಟಲೈನ್ ಮೆಂಬ್ರೇನ್, ಅಂಡ್ ದ ಲಾಸ್ಟ್ ಒನ್ ಈಸ್ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್. And when this zona pellucida is produced andre, after ovulation, secondary oocyte gets released from the Graafian follicle. During that particular time, secondary oocyte is to produce a new layer called zona pellucida. Therefore, for B, 3 is the option. Bulbourethral gland. So it is concerned with the accessory glands associated with the male reproductive system. They also called Cowper's glands. ಗೊತ್ತಿದೆ, they helps to produce mucus, that is for lubrication of penis. Therefore C is equal to 4. Then finally Leydig cells, also called interstitial cells, present in between the seminiferous tubules and inducted by interstitial cell stimulating hormone or luteinizing hormone to secrete androgens. Therefore the option is, So the correct option is D. Okay, dear students, note this point. ಇದು ಸರ್, ಹೇಳಿ. ಸರ್ ಈಗ ಟೆಕ್ಸ್ಟ್ ಬುಕ್ ನಲ್ಲಿ ಈಗ ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಹಾಗೂ HCG ಒಂದು ಪ್ರಿನ್ಸಿಪಲ್ ನ ಮೇಲೆ ಪ್ರೆಗ್ನೆನ್ಸಿ ಟೆಸ್ಟಿಂಗ್ ಕಿಟ್ ಅನ್ನ ಡೆವಲಪ್ ಮಾಡ್ತಾರೆ ಅಂತ ಹೇಳ್ತಾರೆ. ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ HCG ಇನ್ ದ ಡೆವಲಪ್ಮೆಂಟ್ ಆಫ್ ಪ್ರೆಗ್ನೆನ್ಸಿ ಡೆವಲಪ್ಮೆಂಟ್ ಕಿಟ್ ಸರ್? Absolutely, Shrikant. Because these HCG, HPL, and along with one more hormone is there, relaxin anta kelirbodu. It is produced by the ovary during later pregnancy. HCG, HPL, and relaxin, these 3 hormones produced only in the pregnancy period and in pregnant women only. ಹಾಗಾಗ್ಬಿಟ್ಟು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಬೇಕಾದ್ರೆ ಏನಾಗುತ್ತೆ, ಬ್ಲಡ್ ಅಲ್ಲಿ HCG ಲೆವೆಲ್ ಅನ್ನ ನೋಡ್ತಾರೆ. ಹಾಗಾಗಿ those who are pregnant, so they have HCG. So therefore it is so significant regarding with the pregnancy test. Okay, I have also heard that this HCG is excreted through the urine anta ಹೇಳಿ. So that's why urine drops are used in pregnancy development kit. Absolutely, that's also true. So ಅದನ್ನು ಕೂಡ ನಾವು ಅದು ಪ್ರೆಗ್ನೆನ್ಸಿ ಕಿಟ್ ಒಳಗಡೆಗೆ ಟೆಸ್ಟ್ ಮಾಡಬಹುದು. 2 to 3 drops of urine ಅನ್ನು ಹಾಕಿದಾಗ ಅದು what we call red bands ಬರುತ್ತೆ, 2 bands ಬರುತ್ತೆ. Thereby the women get confirmed pregnancy. Thank you, sir. Thank you, sir. Now we'll move to the next question, 23rd, which is from first PU, 13th chapter, photosynthesis in higher plants. The question is, Kranz anatomy is one of the characteristics of the leaves of potato, bean, sugarcane, and mustard. ಈ ಕ್ವೆಶ್ಚನ್ ನಮ್ಗೆ ಸಂಪತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇದೊಂದು ಈಸಿಯಾಗಿ ಆನ್ಸರ್ ಮಾಡುವಂತ ಪ್ರಶ್ನೆ. ಯಾಕಂದ್ರೆ ಕ್ರಾನ್ಸ್ ಅನಾಟಮಿ ಕಾಮನ್ ಫೀಚರ್ ಇನ್ ದ C4 ಪ್ಲಾಂಟ್. ಸೊ ನಾವಿಲ್ಲಿ ಕ್ರಾನ್ಸ್ ಅನಾಟಮಿ ಅಂದ್ರೆ ಏನು ನೋಡೋಣ ಫಸ್ಟ್. ಸೊ ಕ್ರಾನ್ಸ್ ಅನಾಟಮಿ ಅಂದ್ರೆ ಈ ಎಕ್ಸಿಬಿಟ್ ಮಾಡುವಂತ ಕ್ರಾನ್ಸ್ ಅನಾಟಮಿ ಇರುವಂತ ಪ್ಲಾಂಟ್ಸ್ ಗಳಲ್ಲಿ ಸೊ 2 ಕ್ಲೋರೋಪ್ಲಾಸ್ಟ್ 2 ರೀಜನ್ಸ್ ಗಳಲ್ಲಿ ಇರುತ್ತೆ. ಒಂದು ಬಂಡಲ್ ಶೀತ್ ಸೆಲ್ಸ್, ಇನ್ನೊಂದು ಮೀಸೋಫಿಲ್ ಸೆಲ್ಸ್. ಈ ಬಂಡಲ್ ಶೀತ್ ಸೆಲ್ಸ್ ಏನಾಗಿರುತ್ತೆ, ದಟ್ ಈಸ್ ಆಕ್ಚುಲಿ ಸರೌಂಡ್ಸ್ ದ ವ್ಯಾಸ್ಕ್ಯುಲರ್ ಬಂಡಲ್ಸ್. ಮೀಸೋಫಿಲ್ ಸೆಲ್ಸ್ ಅಲ್ಲಿ ನಾರ್ಮಲ್ ಆಗಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಬಟ್ ಇಲ್ಲಿ ಕ್ಲೋರೋಪ್ಲಾಸ್ಟ್ ಅನ್ನ ನಾವು ಡೈಮಾರ್ಫಿಕ್ ಅಂತ ನಾವು ಕರಿತೀವಿ. ಯಾಕಂದ್ರೆ ಈ ಬಂಡಲ್ ಶೀತ್ ಕ್ಲೋರೋಪ್ಲಾಸ್ಟ್ ಏನಿದೆ, ಈ ಬಂಡಲ್ ಶೀತ್ ಕ್ಲೋರೋಪ್ಲಾಸ್ಟ್ ಅಲ್ಲಿ ಗ್ರಾನ ಇರೋದಿಲ್ಲ.
ಸೊ ಇಲ್ಲಿ ಗ್ರಾನ ಅಂಡ್ ಸ್ಟ್ರೋಮಾ ಎರಡು ಇರುತ್ತೆ. ಇಲ್ಲಿ ವಿಶೇಷತೆ ಏನಂದ್ರೆ ಈ C4 ಪ್ಲಾಂಟ್ಸ್ ಅಲ್ಲಿ ಮೀಸೋಫಿಲ್ ಸೆಲ್ಸ್ ಅಲ್ಲಿ ದೇ ಎಕ್ಸಿಬಿಟ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಪಾತ್ವೇ, ದಟ್ ಈಸ್ C4 ಪಾತ್ವೇ. C4 ಪಾತ್ವೇ ಅಂತ ಯಾಕೆ ಕರಿತೀವಿ ಅಂದ್ರೆ ಇಲ್ಲಿ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ಡ್ ಆಫ್ಟರ್ ದಿ ಫಿಕ್ಸೇಷನ್ ಆಫ್ ದಿ ಕಾರ್ಬನ್ ಡೈಆಕ್ಸೈಡ್ ಈಸ್ 4 ಕಾರ್ಬನ್ ಕಾಂಪೌಂಡ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಆಕ್ಸಿಲೋಅಸಿಟಿಕ್ ಆಸಿಡ್. ಅದೇ C3 ಬಂಡಲ್ ಶೀತ್ ಸೆಲ್ಸ್ ಗಳಲ್ಲಿ ಇಲ್ಲಿ C3 ಪಾತ್ವೇ ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ಡ್ ಹಿಯರ್ ಈಸ್ ದಿ ಫಾಸ್ಫೋಗ್ಲಿಸರಿಕ್ ಆಸಿಡ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ PG ಅಂತ ಕರಿತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಈ ಕ್ರಾನ್ಸನಾಟಮಿನ ಎಕ್ಸಿಬಿಟ್ ಮಾಡುವಂತ ಪ್ಲಾಂಟ್ಸ್ಗಳು ಆಕ್ಚುಲಿ ಬೇಸಿಕಲಿ ದೇ ಗ್ರೋ ಇನ್ ದ ಟೆಂಪರೇಟ್ ರೀಜನ್ಸ್, ದೇ ಟಾಲರೇಟ್ ಹೈಯರ್ ಟೆಂಪರೇಚರ್, ಎಸ್ಪೆಷಲಿ ದಿ ಮೊನೊಕಾಟ್ ಪ್ಲಾಂಟ್ಸ್, ದಟ್ ಟು ದಿ POSA ಮೆಂಬರ್ಸ್ ಲೈಕ್ ದಿ ಮೇಜ್ ಇರ್ಬೋದು ಅಥವಾ ಶುಗರ್ ಕೇನ್ ಇರ್ಬೋದು. ಈವನ್ ಸಮ್ ಆಫ್ ದಿ ಡೈಕಾಟ್ಸ್ ಗಳಲ್ಲೂ ಆಗುತ್ತೆ, ಬಟ್ ಮೆಜಾರಿಟಿ ಆಫ್ ದೆಮ್ ಆರ್ ದಿ ಮೊನೊಕಾಟ್, ದಟ್ ಟು ಎಸ್ಪೆಷಲಿ ಗ್ರಾಸಸ್. ಸೊ ದೇ ಆರ್ ಮೋರ್ ಎಫಿಷಿಯಂಟ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಸೊ ಹಾಗಾಗಿ ಇಲ್ಲಿ ಉತ್ತರನ ನೋಡೋದಾದ್ರೆ, ಸೊ ಇಲ್ಲಿ ಪೊಟ್ಯಾಟೊ, ಬೀನ್ ಮತ್ತೆ ಮಸ್ಟರ್ಡ್, ದೇ ಆರ್ ಆಲ್ ದಿ ಡೈಕಾಟ್ಸ್. ಸೊ ಇಲ್ಲಿ ಆಪ್ಷನ್ ಹಿಯರ್ ಈಸ್ ದ ಶುಗರ್ ಕೇನ್. ಸೊ ಈ ಶುಗರ್ ಕೇನ್ C4 ಪಾತ್ವೇನ ಎಕ್ಸಿಬಿಟ್ ಮಾಡೋದ್ರಿಂದ ನಾವಾಗ್ಲೇ ಹೇಳ್ತಾ ಇದ್ದೆ, ದೇ ಆರ್ ಮೋರ್ ಎಫಿಷಿಯಂಟ್ ಇನ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಸೊ ಹಾಗಾಗಿ ದಟ್ ಪ್ರೊಡ್ಯೂಸಸ್ ಮೋರ್ ಅಂಡ್ ಮೋರ್ ಕಾರ್ಬೋಹೈಡ್ರೇಟ್ಸ್. ಸೊ ಸರಿಯಾದ ಉತ್ತರ ದ C, ದಟ್ ಈಸ್ ಶುಗರ್ ಕೇನ್. Thank you, Sampath sir. Now we'll move to the next question, 24th question, which is again from genetics, from 6th chapter, molecular basis of inheritance. So question is, a typical nucleosome is made of 100 base pairs of DNA helix, 300 base pairs of DNA helix, 400 base pairs of DNA helix, 200 base pairs of DNA helix. ನೋಡಿ ವಿದ್ಯಾರ್ಥಿಗಳೇ, ಫಸ್ಟ್ ಈ ಕ್ವೆಶ್ಚನ್ ಅಲ್ಲಿ ನಾವು ವಾಟ್ ಈಸ್ ನ್ಯೂಕ್ಲಿಯೋಸೋಮ್ ಅಂತ ಅರ್ಥ ಮಾಡ್ಕೋಬೇಕು. ಏನು ನ್ಯೂಕ್ಲಿಯೋಸೋಮ್ ಅಂದ್ರೆ, ನಾವು ಈ ಚಾಪ್ಟರ್ ಅಲ್ಲಿ ನ್ಯೂಕ್ಲಿಯೋಸೋಮ್ ಮಾಡೆಲ್ ನ ಕಲ್ತಿದ್ವಿ. ಸೊ ನ್ಯೂಕ್ಲಿಯೋಸೋಮ್ ಅಂದ್ರೆ ಇಟ್ ಈಸ್ ಅ ಸ್ಟ್ರಕ್ಚರ್ ವಿಚ್ ಶೋಸ್ ದಿ ಪ್ಯಾಕೇಜಿಂಗ್ ಆಫ್ DNA ಇನ್ ಯೂಕ್ಯಾರಿಯೋಟ್ಸ್. ನಾವು ಹಿಂದಿನ ಕ್ಲಾಸ್ ಅಲ್ಲಿ ಪ್ರೋಕ್ಯಾರಿಯೋಟ್ಸ್, ಯೂಕ್ಯಾರಿಯೋಟ್ಸ್ ಅನ್ನ ಓದಿದೀವಿ. ಸೊ ಈ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ದೇರ್ ಇಸ್ ನೋ ಡೆಫಿನೆಟ್ ನ್ಯೂಕ್ಲಿಯಸ್. ಇಲ್ಲಿ ಯಾವ ರೀತಿ ಪ್ಯಾಕೇಜ್ ಆಗಿರುತ್ತೆ DNA ಅಂತಂದ್ರೆ, ಎಲ್ಲೆಲ್ಲಿ ಪ್ರೋಟೀನ್ ಮಾಲಿಕ್ಯೂಲ್ಸ್ ಇರುತ್ತೋ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಬಿಕಾಸ್ DNA ಇಸ್ ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್ ಮಾಲಿಕ್ಯೂಲ್ಸ್ ಗೆ ಅದು ಬೈಂಡ್ ಆಗಿರುತ್ತೆ. ಸೊ ಪ್ರೋಕ್ಯಾರಿಯೋಟ್ಸ್ ಅಲ್ಲಿ ಇದನ್ನ ನಾವು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಇನ್ನ ನಾವೀಗ ಏನ್ ಸ್ಟ್ರಕ್ಚರ್ ನೋಡ್ತಾ ಇದೀವಿ ಡಿಸ್ಪ್ಲೇ ಆಗ್ತದೆ, ಅದರಲ್ಲಿ ನಾವು ನೋಡ್ತಾ ಇರೋದು ಯೂಕ್ಯಾರಿಯೋಟ್ಸ್ ಅಲ್ಲಿ ಇರುವಂತ ನ್ಯೂಕ್ಲಿಯೋಸೋಮ್ ಅನ್ನ ನೋಡ್ತಾ ಇದೀವಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಒಂದು ಕೋರ್ ಇದೆ ವಿಚ್ ಇಸ್ ಗ್ರೀನ್ ಕಲರ್, ಅ ಬಿಗರ್ ಮಾಲಿಕ್ಯೂಲ್. ಇದನ್ನ ನಾವು ಪ್ರೋಟೀನ್ ಅಂತ ಕರಿತೀವಿ. ಯಾವ ಪ್ರೋಟೀನ್ ಇದು? ವಿಚ್ ಇಸ್ ಪಾಸಿಟಿವ್ಲಿ ಚಾರ್ಜ್ ಪ್ರೋಟೀನ್. ಈ ಪ್ರೋಟೀನ್ ಅನ್ನ ಹಿಸ್ಟೋನ್ ಅಂತ ಕರಿತೀವಿ. ಆಕ್ಚುಲಿ ಇದು ನಮ್ಗೆ ನೋಡೋದಕ್ಕೆ ಸ್ಟ್ರಕ್ಚರ್ ಮಾತ್ರ ಒಂದೇ ಒಂದು ಹಿಸ್ಟೋನ್ ಪ್ರೋಟೀನ್ ಮಾಲಿಕ್ಯೂಲ್ ಇರೋ ತರ ಕಾಣಿಸ್ತದೆ. ಬಟ್ ಆಕ್ಚುಲಿ ಇಂಟರ್ನಲಿ ಇದನ್ನ ನೋಡ್ಬೇಕು ಅಂತಂದ್ರೆ ನಾವು, ಇಟ್ ಈಸ್ ಮೇಡ್ ಅಪ್ ಆಫ್ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಹಿಸ್ಟೋನ್ ಪ್ರೋಟೀನ್ಸ್ ಇಂದ ಆಗಿರುತ್ತೆ. ಸೊ ಯೂಶುವಲಿ ಇದರಲ್ಲಿ ಕಾಮನ್ ಆಗಿ H2A, H2B, H3, H4 ಅನ್ನುವಂತ 4 ಡಿಫ್ರೆಂಟ್ ಹಿಸ್ಟೋನ್ ಪ್ರೋಟೀನ್ಸ್ ಗಳಿರುತ್ತೆ. ಸೊ ಈ 4 ಕೂಡ ಇಟ್ ಈಸ್ ಇನ್ ಮಲ್ಟಿಪಲ್ಸ್ ಆಫ್ 2 ಇರುತ್ತೆ. ಅಂದ್ರೆ 8 ಮಾಲಿಕ್ಯೂಲ್ಸ್ ಗಳಿರುತ್ತೆ. ಅದಕ್ಕೆ ನಾವ್ ಇದನ್ನ ಹಿಸ್ಟೋನ್ ಆಕ್ಟೋಮರ್ ಅಂತ ಕರಿತೀವಿ. ಈ ಹಿಸ್ಟೋನ್ ಆಕ್ಟೋಮರ್ಗೆ DNA ನೆಗೆಟಿವ್ಲಿ ಚಾರ್ಜ್ ಇರೋದ್ರಿಂದ, ಹಿಸ್ಟೋನ್ ಪ್ರೋಟೀನ್ ಪಾಸಿಟಿವ್ಲಿ ಚಾರ್ಜ್ ಇರೋದ್ರಿಂದ ಅದಕ್ಕೆ ರ್ಯಾಪ್ ಆಗಿರುತ್ತೆ. ನೀವು DNA ರ್ಯಾಪ್ ಆಗಿರೋದನ್ನ ನೋಡ್ತಾ ಇದ್ದೀರಾ. ಇಲ್ಲಿ ನಮ್ಗೆ ಕ್ವೆಶ್ಚನ್ ಇರೋದು, ಈ ನ್ಯೂಕ್ಲಿಯೋಸೋಮ್ ಮಾಡೆಲ್ ನಲ್ಲಿ ಏನು DNA ರ್ಯಾಪ್ ಆಗಿದೆ ಅದರಲ್ಲಿ ಎಷ್ಟು ಬೇಸ್ ಪೇರ್ಸ್ ಆಫ್ DNA ಇರುತ್ತೆ ಅಂತ. ಸೊ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಇಸ್ 200 base pairs of DNA helix. Okay, now we'll move to the next question, 25th question, which is from first PU, morphology of flowering plants. Idu question is, the plant that shows axile placentation is Dianthus, lemon, marigold, or jimon. ಈ ಕ್ವೆಶ್ಚನ್ ನಮ್ಗೆ ಸಂಪತ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ.
ವಿದ್ಯಾರ್ಥಿಗಳೇ, ಈ ಪ್ರಶ್ನೆನ ನಾವು ಉತ್ತರಿಸಬೇಕಾದ್ರೆ ಪ್ಲಾಸೆಂಟೇಷನ್ ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾಗುತ್ತೆ. ವಾಟ್ ಯು ಮೀನ್ ಬೈ ಪ್ಲಾಸೆಂಟೇಷನ್? Placentation is nothing but the arrangement of ovules within the ovary. So, ಈ ovules ಎಲ್ಲಿಗೆ ಅಟ್ಯಾಚ್ ಆಗುತ್ತೆ? To the placenta. So, based on this, ನಾವು 5 different types of placentation ನ ಹೇಳ್ತೀವಿ. ಒಂದು marginal, axial, the parietal, precentral and basal ಅಂತ. So, marginal placentation ಅಲ್ಲಿ ಏನಾಗುತ್ತೆ? The placenta forms the ventral sutures to which the ovules are attached. This is common features in Fabaceae members like bean ಮತ್ತೆ pea ನಲ್ಲಿ ಇರುತ್ತೆ. Axial placentation ಗೆ ಬಂದ್ರೆ ಏನಾಗುತ್ತೆ? Axial placentation placenta forms the central axis to which the ovules are attached. ಸಾಮಾನ್ಯವಾಗಿ ಇಂಥ ಫ್ಲವರ್ಗಳಲ್ಲಿ, ಇಂಥ ಪ್ಲಾಂಟ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಓವರಿ ಈಸ್ ಮಲ್ಟಿ ಕಾರ್ಪುಲರ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮಲ್ಟಿಲಾಕ್ಯುಲರ್ ಓವರಿ ಅಥವಾ ಮಲ್ಟಿ ಚೇಂಬರ್ಡ್ ಓವರಿನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಪೆರೇಟಲ್ ಪ್ಲಾಸೆಂಟೇಷನ್ ಗೆ ಬಂದ್ರೆ, ಈ ಎಕ್ಸೆಲ್ ಪ್ಲಾಸೆಂಟ್ಗೆ ಎಕ್ಸಾಂಪಲ್ಸ್ ಲೆಮನ್, ಸೊಲಾನೇಸಿಯಂ ಮೆಂಬರ್ಸ್ ಲೈಕ್ ಟೊಮೆಟೊ ಇರ್ಬೋದು, ಬ್ರಿಂಜಾಲ್ ಇರ್ಬೋದು, ಅವುಗಳಲ್ಲೆಲ್ಲ ನೀವು ಆಕ್ಸೆಲ್ ಪ್ಲಾಸೆಂಟೇಷನ್ ನೋಡ್ಬೋದು. ಪೆರೇಟಲ್ ಪ್ಲಾಸೆಂಟೇಷನ್ ಗೆ ಬಂದ್ರೆ, ಸೊ ಓವ್ಯೂಲ್ಸ್ ಆರ್ ಅಟ್ಯಾಚ್ ಟು ದಿ ಪೆರಿಫೆರಿ ಅಥವಾ ಇನ್ನರ್ ವಾಲ್ ಆಫ್ ದಿ ಓವರಿ ಅಂತ ಕರಿತೀವಿ. ಸೊ ಇಲ್ಲಿ ಸಾಮಾನ್ಯವಾಗಿ ಎಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ಆರ್ಜಿಮೋನ್ ಮೆಕ್ಸಿಕಾನ ಹಾಗೆ ಈ ಮಸ್ಟರ್ಡ್ ಪ್ಲಾಂಟ್ಗಳಲ್ಲಿ ನಾವು ಪೆರೇಟಲ್ ಪ್ಲಾಸೆಂಟೇಷನ್ ಅಬ್ಸರ್ವ್ ಮಾಡ್ಬೋದು. ನೆಕ್ಸ್ಟ್ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್ ಗೆ ಬಂದ್ರೆ, ಸೊ ಫ್ರೀ ಸೆಂಟ್ರಲ್ ಪ್ಲಾಸೆಂಟೇಷನ್ ಜಸ್ಟ್ ಲೈಕ್ ದಿ ಆಕ್ಸೆಲ್ ಪ್ಲಾಸೆಂಟೇಷನ್, ಬಟ್ ಇಲ್ಲಿ ಏನಾಗುತ್ತೆ ಸೆಪ್ಟಮ್ ಇರೋದಿಲ್ಲ. ಸೊ ಸೆಂಟ್ರಲ್ ಅಲ್ಲಿ ಆಕ್ಸಿಸ್ ಅಲ್ಲಿ ಸೆಂಟ್ರಲ್ ಆಕ್ಸಿಸ್ ಗೆ ಓವೆಲ್ಸ್ ಅಟ್ಯಾಚ್ ಆಗಿರುತ್ತೆ. ಇದು ಆಕ್ಚುಲಿ ಎಕ್ಸಿಬಿಟ್ ಮಾಡುವಂತ ಪ್ಲಾಂಟ್ಸ್ ಗಳು ಯಾವ್ದಂದ್ರೆ ದಿ ಡಯಾಂಥಸ್, ನಾವು ಸಾಮಾನ್ಯವಾಗಿ ಕಾರ್ನೇಷನ್ಸ್ ಅಂತ ಕರಿತೀವಿ, ಹಾಗೆ ಪ್ರಿಮ್ರೋಸ್. ಕೊನೆಯಲ್ಲಿ ಬೇಸಲ್ ಪ್ಲಾಸೆಂಟೇಷನ್. ಈ ಬೇಸಲ್ ಪ್ಲಾಸೆಂಟೇಷನ್ ಅಂದ್ರೆ ಏನಾಗುತ್ತೆ? ಪ್ಲಾಸೆಂಟಾ ಇಸ್ ಪ್ರೆಸೆಂಟ್ ಅಟ್ ದ ಬೇಸ್ ಆಫ್ ದ ಓವರಿ ಟು ವಿಚ್ ದ ಓವಿಲ್ಸ್ ಆರ್ ಅಟ್ಯಾಚ್ಡ್. ಸೊ ಕಾಮನ್ ಆಗಿ ಆಸ್ಟ್ರೇಸಿಯಂ ಮೆಂಬರ್ಸ್, ಅಮರಾಂಥೇಸಿಯಂ ಮೆಂಬರ್ಸ್ ಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆಸ್ಟ್ರೇಸಿಯನ್ ಅಲ್ಲಿ ಅದನ್ನ ಕಾಂಪೋಸಿಟ್ ಅಂತ ಕರಿತೀವಿ, ಮ್ಯಾರಿಗೋಲ್ಡ್ ಇರ್ಬೋದು, ಸನ್ಫ್ಲವರ್ ಇರ್ಬೋದು. ಸೊ ಇಲ್ಲಿ ಕ್ವಶನ್ ಏನ್ ಹೇಳಿದೆ? ದ ಪ್ಲಾಂಟ್ ದಟ್ ಶೋಸ್ ಆಕ್ಸೆಲ್ ಪ್ಲಾಸೆಂಟೇಷನ್. ಸೊ ಹಾಗಾಗಿ ಇಲ್ಲಿ ಆಕ್ಸೆಲ್ ಪ್ಲಾಸೆಂಟೇಷನ್ ಎಲ್ಲಿರುತ್ತೆ ಅಂದ್ರೆ ಲೆಮನ್ ನಲ್ಲಿ ಇರುತ್ತೆ. ಸರಿಯಾದ ಉತ್ತರ ಬಿ, ಲೆಮನ್. Thank you, sir. Now we'll move to the next question, 26th question. This is from 2nd PU, genetics chapter. So the question is, the following representation shows the central dogma in molecular biology and identify A, B, and C. So now you can see the representation. So the options are A, transcription, B, translation, C, reverse transcription, A, translation, B, extension, C, transcription, A, transcription, B, replication, and C option is reverse transcription. And the last option is A, translation, B, transcription, and C is replication. Shrikant sir namge idina explain ಮಾಡ್ತಾರೆ. Sir, please. Okay. This is a very important question. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕ್ವಶನ್, ಈ ಕಾನ್ಸೆಪ್ಟ್ ನ ಮೇಲೆ ಪ್ರೀವಿಯಸ್ CET ಎಕ್ಸಾಮ್ಸ್ ಗಳಲ್ಲಿ ತುಂಬಾ ಸಲ ಕ್ವಶನ್ ಅಪಿಯರ್ ಆಗಿದೆ. ಸೆಂಟ್ರಲ್ ಡಾಗ್ಮಾ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳಿರ್ತಾರೆ, ಬಟ್ ಇಟ್ಸ್ ಅ ವೆರಿ ಟಿಪಿಕಲ್ ವರ್ಡ್, ಒಂದು ಯುನೀಕ್ ವರ್ಡ್ ಇದೆ ಡಾಗ್ಮಾ ಅಂತ ಹೇಳಿ. ಫಸ್ಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ವರ್ಡ್ ಡಾಗ್ಮಾ. ಸೊ ಡಾಗ್ಮಾ ಅಂತ ಹೇಳಿದ್ರೆ ಟ್ರೂತ್ ಆರ್ ಪ್ರಿನ್ಸಿಪಲ್ ಹ್ಯಾವಿಂಗ್ ನೋ ಕಾಂಟ್ರವರ್ಸೀಸ್ ಅಂತ. ಯೂಶಲಿ ಒಂದು ಯಾವುದೇ ಒಂದು ಥಿಯರಿ ಅಥವಾ ಪ್ರಿನ್ಸಿಪಲ್ ಆಗ್ಬಹುದು ಒಂದು ಎಕ್ಸೆಪ್ಷನ್ ಅಂತ ಹೇಳಿ ಇರುತ್ತೆ, ಅಥವಾ ಒಂದು ಏನೋ ಒಂದು ಅಪೋಸಿಷನ್ ಇರುತ್ತೆ. ಬಟ್ ಡಾಗ್ಮಾ ಅಂತ ಹೇಳಿದಾಗ ಇಟ್ ಹ್ಯಾಸ್ ನೋ ಕಾಂಟ್ರವರ್ಸೀಸ್, ಇಟ್ ಹ್ಯಾಸ್ ನೋ ಅಪೋಸಿಷನ್ ಅಂತ ಹೇಳಿ. ಸೊ ಬಿಗಿನಿಂಗ್ ಅಲ್ಲಿ ಈ ಸೆಂಟ್ರಲ್ ಡಾಗ್ಮಾ ಅನ್ನೋದು ಪ್ರಪೋಸ್ ಮಾಡಿದಾಗ ಮಾಲಿಕ್ಯುಲರ್ ಬಯಾಲಜಿನಲ್ಲಿ ಇಟ್ ವಾಸ್ ಗಿವನ್ ಬೈ ಫ್ರಾನ್ಸಿಸ್ ಕ್ರಿಕ್. ಸೊ ಅವ್ರು ಒಂದು ಡೆಫಿನೇಷನ್ ಕೊಟ್ಟರು ಸೆಂಟ್ರಲ್ ಡಾಗ್ಮಾಕ್ಕೆ. ಏನು? ಇಟ್ಸ್ ದ ಯೂನಿಡೈರೆಕ್ಷನಲ್ ಫ್ಲೋ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ DNA to the RNA and from RNA to the protein. So he believed that this information flow is unidirectional ಅಂತ. ಅವರ ಒಂದು ಸ್ಟೇಟ್ಮೆಂಟ್ ಅಲ್ಲಿ DNA ಇಂದ RNA ಪ್ರೊಡ್ಯೂಸ್ ಆಗೋ ಪ್ರೋಸೆಸ್ಗೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರೆದ್ರು. ಸೊ RNA ಇಂದ ಪ್ರೋಟೀನ್ ಬರುವಂತ ಪ್ರೋಸೆಸ್ಗೆ ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರೆದ್ರು. ಸೊ ಈ ಪ್ರೋಟೀನ್ ಒಂದು ಕ್ಯಾರೆಕ್ಟರ್ ಅನ್ನ ಕೊಡುತ್ತೆ. ಸೊ DNA undergoes transcription to form RNA. RNA undergoes translation to form protein. Protein gives the character. ಇಲ್ಲಿ ಕೊಟ್ಟಿರುವಂತ ರೆಪ್ರೆಸೆಂಟೇಷನ್ ಅಲ್ಲಿ ಸ್ವಲ್ಪ ಒಂದು ಮಾಡಿಫಿಕೇಶನ್. ಏನದು? ಯಾವಾಗ ರಿಟ್ರೋವೈರಸಸ್ ಅನ್ನೋ ಒಂದು ಗ್ರೂಪ್ ಆಫ್ ವೈರಸಸ್ ನ ಬಗ್ಗೆ ಸೈಂಟಿಸ್ಟ್ಗಳು ಹೆಚ್ಚು ಸ್ಟಡಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು, ಅವಾಗ ಇನ್ನೊಂದು ಕಾನ್ಸೆಪ್ಟ್ ನಮಗೆ ಅರ್ಥ ಆಯ್ತು. ದಟ್ ವಾಸ್ ಆಫ್ ಕೋರ್ಸ್ ಎಕ್ಸ್ಪ್ಲೈನ್ ಬೈ 2 scientists, ಟೆಮಿನ್ ಅಂಡ್ ಬಾಲ್ಟಿಮೋರ್ ಅನ್ನೋಂಥವ್ರು ಹೇಳ್ತಾರೆ, it is not always the unidirectional flow of genetic information. They said also that
DNA can also be produced from RNA. So this movement of or the transmission of genetic information is possible from RNA to the DNA also. They call this process as reverse transcription. So now we have the modified version of central dogma of molecular biology that is given here. So ಇದರಲ್ಲಿ observe ಮಾಡಿ ಸಾರಿ ಆ DNA ನಲ್ಲಿ ಒಂದು ಕೊಟ್ಟಿರುವಂತ ಆರೋ ಇದು DNA ರೆಪ್ಲಿಕೇಶನ್ ಸೆಲ್ಫ್ ಮಲ್ಟಿಪ್ಲಿಕೇಶನ್ ನ ಇಂಡಿಕೇಟ್ ಮಾಡ್ತಾ ಇದೆ. DNA ಇಂದ mRNA ಗೆ ಒಂದು ಆರೋ ಹಾಕಿ A ಅಂತ ರೆಪ್ರೆಸೆಂಟ್ ಮಾಡಿದಾರಲ್ಲ, ದಟ್ ಇಂಡಿಕೇಟ್ಸ್ ಇಟ್ ದ ಟ್ರಾನ್ಸ್ಕ್ರಿಪ್ಷನ್ ಪ್ರೋಸೆಸ್. mRNA ಇಂದ ಪ್ರೋಟೀನ್ ನ ತೋರಿಸ್ತಾ ಇರುವಂತದ್ದು that is labeled as B is translation process, whereas you can also see another labeling that is C. From mRNA to DNA, the process that is happening is reverse transcription. So therefore, the correct representation here, it is option A showing transcription, B showing translation, C showing reverse transcription. Thank you, sir. Now we'll move to the next question. 27th question. This is from ecology, second PU, organisms and populations. Which one of the following is not a parasitic adaptation? The options are development of adhesive organs, loss of digestive organs, loss of reproductive capacity, and loss of unnecessary sense organs. So ಇದನ್ನ ನಮಗೆ ನಾಗಭೂಷಣ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಸ್ ಮೇಡಮ್, ಇಲ್ಲಿ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ಯಾರಾಸಿಟಿಕ್ ಅಡಾಪ್ಟೇಷನ್ ಅಂತ ಇದೆ. ಆದರೆ ಆಪ್ಷನ್ಸ್ ನೋಡಿದಾಗ ಇಲ್ಲಿ ಎಲ್ಲ ಕ್ಯಾರೆಕ್ಟರ್ ಏನಿದಾವೆ ದಟ್ ಈಸ್ ವಿತ್ ರಿಲೇಟೆಡ್ ಟು ಅನಿಮಲ್ಸ್. ಸೊ ಇಲ್ಲಿ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಪ್ಯಾರಾಸಿಟಿಕ್ ಅಡಾಪ್ಟೇಷನ್ ಆಫ್ ಅನಿಮಲ್ಸ್ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಪ್ಯಾರಾಸಿಟಿಕ್ ಅಡಾಪ್ಟೇಷನ್ಸ್ ಇನ್ ಅನಿಮಲ್ಸ್ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ presence of adhesive organs such as hooks and suckers for absorption of food, loss of or presence of simple digestive system, that is also one of the characteristic of adaptation of parasitic animals. Loss of unnecessary sense organs, since as they are present inside the host, there is no need of and they will not exposed directly to the external environment. Here the sense organs are very poorly developed, and the presence of thick cuticle on the body surface for the protection against enzymes and acids produced in the host organism is, they are all considered as adaptations of parasites. And here in the options, development of adhesive organs, that is also one of the characteristic of parasite. Loss of digestive organs, that is also one of the characteristic of parasites. And option D, loss of unnecessary sense organs, they are also a characteristic of parasites. But in the option C, loss of reproductive capacity ಅಂತ ಏನಿದೆ ಅದು ಪ್ಯಾರಾಸೈಟ್ ಒಂದು ಕ್ಯಾರೆಕ್ಟರ್ ಆಗಿರೋದಿಲ್ಲ. ಅಲ್ಲಿ ಇನ್ನೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಸಮ್ ಪ್ಯಾರಾಸೈಟ್ಸ್ ದೇ ಹ್ಯಾವ್ ಹೈ ರಿಪ್ರೊಡಕ್ಟಿವ್ ಕೆಪಾಸಿಟಿ. ಫಾರ್ ಎಕ್ಸಾಂಪಲ್ ಲಿವರ್ ಫ್ಲೂಕ್ ಅಂತ ಹೇಳಿದ್ರೆ ಅದರಲ್ಲಿ 8,000ದಿಂದ 25,000ವರೆಗೂ ಎಗ್ಸ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಇಲ್ಲಿ ವಿಚ್ ಈಸ್ ನಾಟ್ ಎ ಪ್ಯಾರಾಸಿಟಿಕ್ ಅಡಾಪ್ಟೇಷನ್ ಅಂತ ಹೇಳಿದಾಗ ಆಪ್ಷನ್ ಸಿ, ಲಾಸ್ ಆಫ್ ರಿಪ್ರೊಡಕ್ಟಿವ್ ಕೆಪಾಸಿಟಿ ಅಂತ ಏನಿದೆ ಅದು ಆನ್ಸರ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. Thank you, sir. Now we'll move to the next question. This is from first PU, neural control and coordination. The question is, which of the following regions of brain is incorrectly paired with its functions? Medulla oblongata controls respiration and cardiovascular reflection. Limbic system, which consists of fiber tracts that interconnect different regions of brain, controls movement. Hypothalamus, production of releasing hormones and regulation of temperature, hunger and thirst. The last option is corpus callosum, band of fibers connecting left and right cerebral hemispheres. So idrili now one by one options na nodbekadre, first of all, brain has been divided into 3 parts. Adralli first ನಾವು forebrain, midbrain, hindbrain ಅಂತ ಓದ್ತೀವಿ. So ಈ forebrain ಅಲ್ಲಿ it consists of 3 major parts which is called as cerebrum, thalamus and hypothalamus.
ಸೊ ನಾವೀಗ ಸಿ ಆಪ್ಷನ್ ನ ಫಸ್ಟ್ ನೋಡೋಣ. ಏನು ಹೈಪೋಥಲಾಮಸ್? ಹೈಪೋಥಲಾಮಸ್ ಅಲ್ಲಿ ಯೂಶಲಿ ಎಲ್ಲಿರತ್ತಿದು? ಇಟ್ ಈಸ್ ಅಟ್ ದಿ ಬೇಸ್ ಆಫ್ ದಿ ಥಲಾಮಸ್. ಏನಿದ್ರ ಫಂಕ್ಷನ್ಸ್ ಏನು ಏನಿರತ್ತಿಲ್ಲಿ? hypothalamus there are so many centers present, and these centers are going to control body temperature, and it may be the urge of eating and even drinking. It also has some of the neurosecretory cells will be present, and it also responsible for secretion of hormones, which is called as hypothalamic hormones. Next, we'll go to medulla oblongata. Medulla oblongata is one of the part of hindbrain. Hindbrain alli there are three parts. One is pons, another one is cerebellum, and the third one is medulla. So ee medulla na navu brain stem athwa medulla oblongata anta karitivi. So ee medulla oblongata mainly idralli kelvondu main centers galirutte which controls respiration, cardiovascular reflexes, and gastric secretions. Next, we'll go to corpus callosum. So, this corpus callosum idu the entire brain, it has been divided into two hemispheres by a one the deep cleft in the divide agirutte. One is left and another one is right. So, this corpus callosum annadhenappa andre eradu hemispheres anna ಒಂದು ಬ್ಯಾಂಡ್ ಆಫ್ ಫೈಬರ್ಸ್ ಇಂದ ಕನೆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಿ ಆಪ್ಷನ್ ಏನಿದೆ ಲಿಂಬಿಕ್ ಸಿಸ್ಟಮ್. ನೋಡಿ ಈ ಲಿಂಬಿಕ್ ಸಿಸ್ಟಮ್ ಏನಿದೆ, ದಿಸ್ ಇಸ್ ಆಕ್ಚುಲಿ ನಮ್ಮ ಏನು ಇನ್ನರ್ ಪಾರ್ಟ್ಸ್ ಆಫ್ ಸೆರೆಬ್ರಲ್ ಹೆಮಿಸ್ಫಿಯರ್ ಏನಿದೆ ಅಲ್ಲಿ ಕೆಲವೊಂದು ಡೀಪ್ ಸ್ಟ್ರಕ್ಚರ್ಸ್ ಗಳಿರುತ್ತೆ. ಸೊ ಆ ಎಲ್ಲಾ ಡೀಪ್ ಸ್ಟ್ರಕ್ಚರ್ಸ್ ಗಳು ಇಟ್ ಇಸ್ ಗೋಯಿಂಗ್ ಟು ಗ್ರೂಪ್ ಅಪ್, ಅಂಡ್ ದಿಸ್ ವಿಲ್ ಬಿ ಇಟ್ ಮೇ ಬಿ ಅಮಿಗ್ಡಾಲಾ ಆರ್ ಅದರ್ವೈಸ್ ಇಟ್ ಮೇ ಬಿ ಹಿಪೋಕ್ಯಾಂಪಸ್. ಈ ಎಲ್ಲಾ ಸ್ಟ್ರಕ್ಚರ್ಸ್ ಸೇರಿ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಗುತ್ತೆ, ಅಂಡ್ ದಟ್ ಇಸ್ ಕಾಲ್ಡ್ ಅಸ್ ಲಿಂಬಿಕ್ ಸಿಸ್ಟಮ್. ನೋಡಿ ಇಲ್ಲಿ ಕ್ವೆಶ್ಚನ್ ಇರೋದು ಇನ್ಕರೆಕ್ಟ್ಲಿ ಪೇರ್ಡ್ ವಿತ್ ಇಟ್ಸ್ ಫಂಕ್ಷನ್ ಅಂತ ಇದೆ. ಸೊ ಮೆಡುಲಾ ಅಬ್ಲಾಂಗೇಟಾ ಕರೆಕ್ಟ್ ಆಗಿದೆ, ಹೈಪೋಥಲಾಮಸ್ ಕರೆಕ್ಟ್ ಇದೆ, ಕಾರ್ಪಸ್ ಕ್ಯಾಲೋಸಮ್ ಕರೆಕ್ಟ್ ಇದೆ. ಇಲ್ಲಿ ರಾಂಗ್ ಪೇರ್ ಇರೋದು ಲಿಂಬಿಕ್ ಸಿಸ್ಟಮ್. ನಾನು ಆಗ್ಲೇ ಹೇಳ್ದೆ ಲಿಂಬಿಕ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ವಿಚ್ ಕನ್ಸಿಸ್ಟ್ ಆಫ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಲೈಕ್ ಅಮಿಗ್ಡಾಲಾ, ಹಿಪೋಕ್ಯಾಂಪಸ್ ಇದೆಲ್ಲ ಇರುತ್ತೆ. ಇನ್ನರ್ ಪಾರ್ಟ್ ಆಫ್ ಸೆರೆಬ್ರಲ್ ಹೆಮಿಸ್ಫಿಯರ್ ಅಂತ ಹೇಳಿ. ಸೊ ಹಾಗಾಗಿ ದ ರೈಟ್ ಆಪ್ಷನ್ ಇಸ್ ಬಿ ಲಿಂಬಿಕ್ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಫೈಬರ್ ಟ್ರ್ಯಾಕ್ಸ್ ದಟ್ ಇಂಟರ್ಕನೆಕ್ಟ್ different regions of brain controls movement. Okay, now we'll go to the next question, 29th question. And this is from first PU, Animal Kingdom. So, which is the figures A to D show 4 animals. Select the correct option with respect to a common characteristic of 2 of these animals. Students, you can see the pictures there, and which is labeled as A, B, C, D. And this is, options are A and B respire mainly through body wall. B and C show radial symmetry. A and B have cnidoblast for self-defense. C and D have a true coelom. ಇದನ್ನ ನಮಗೆ ಅರವಿಂದ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಥ್ಯಾಂಕ್ ಯು ಮಮತಾ. ಈ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲು 4 ಚಿತ್ರಗಳನ್ನ ಒಂದ್ಸಲಿ ನೋಡ್ಬಿಡಿ. ಎ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಇಟ್ಸ್ ದ ಡಯಾಗ್ರಾಮ್ ಆಫ್ ಟೇಪ್ವರ್ಮ್. ಟೇಪ್ವರ್ಮ್ ಬಿಲಾಂಗ್ಸ್ ಟು ವಿಚ್ ಫೈಲಮ್? ಯೋಚನೆ ಮಾಡಿ. ಯಾವ ಫೈಲಮ್ ಅಂತ ಯೋಚನೆ ಮಾಡಿದ ತಕ್ಷಣ ಅದರ ಕ್ಯಾರೆಕ್ಟರ್ಸ್ನ ಯೋಚನೆ ಮಾಡಬೇಕು. ಫ್ಲಾಟ್ ವರ್ಮ್ಸ್, ಪ್ಲಾಟಿಹೆಲ್ಮಿಂಥಸ್ನ ಕ್ಯಾರೆಕ್ಟರ್ಗಳನ್ನ ನೆನ್ಪಿಟ್ಕೋಬೇಕು. ಡಯಾಗ್ರಾಮ್ ಬಿ ನೋಡಿ, ಇಟ್ ಈಸ್ ಜೆಲ್ಲಿ ಫಿಶ್. ಯಾವ ಫೈಲಮ್ ಅಂತ ಯೋಚನೆ ಮಾಡಿ? ಸಿಲಿಯಂಟ್ರೇಟಾ ಅಥವಾ ನಿಡೇರಿಯಾ. ಮೂರನೇದು ಸಿ ವಿ ಹ್ಯಾವ್ ಆಕ್ಟೋಪಸ್. ಆಕ್ಟೋಪಸ್ ಯಾವ ಫೈಲಮ್ ಅಂತ ಯೋಚನೆ ಮಾಡಿ. ಹಾಗೇನೆ ಡಿ ಸ್ಕಾರ್ಪಿಯನ್ ಯಾವ ಫೈಲಮ್ ಯೋಚನೆ ಮಾಡಿ. ಈ 4 ಜೀವಿಗಳ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಮೊದಲನೇ ಆನ್ಸರ್ ನೋಡಿ, ಎ ಅಂಡ್ ಡಿ ರೆಸ್ಪೈರ್ ಮೇನ್ಲಿ ಟು ದ ಬಾಡಿ ವಾಲ್ ಅಂತ ಇದೆ. ಹಾಗಿದ್ರೆ ಈ 4 ಜೀವಿಗಳಲ್ಲಿ ಯಾವುದು ಬಾಡಿ ವಾಲ್ ಮೂಲಕ ರೆಸ್ಪೈರ್ ಮಾಡಬಹುದು? ಯೋಚನೆ ಮಾಡಿ. ಎರಡನೇ ಪ್ರಶ್ನೆ ನೋಡಿ, ಎರಡನೇ ಉತ್ತರ ನೋಡಿ, ಬಿ ಮತ್ತೆ ಸಿ ಶೋ ರೇಡಿಯಲ್ ಸಿಮೆಟ್ರಿ ಅಂತಿದೆ. 4 ಚಿತ್ರಗಳ ಸ್ಟ್ರಕ್ಚರಲ್ ಇಂಟಿಗ್ರಿಟಿಯನ್ನ ನೀವು ನೋಡಿದಾಗ ಯಾವುದು ರೇಡಿಯಲಿ ಸಿಮೆಟ್ರಿಕಲ್, ಯಾವುದು ಬೈಲ್ಯಾಟ್ರಲಿ ಸಿಮೆಟ್ರಿಕಲ್ ಅಂತ ಡಿಸೈಡ್ ಮಾಡಬೇಕು. ಮೂರನೇದು ಎ ಅಂಡ್ ಬಿ ಹ್ಯಾವ್ ನೀಡೋಬ್ಲಾಸ್ಟ್ ಫಾರ್ ಸೆಲ್ಫ್ ಡಿಫೆನ್ಸ್ ಅಂತ ಇದೆ. ನೀಡೋಬ್ಲಾಸ್ಟ್ ಯಾವ ಫ್ಯಾಮಿಲಿಗೆ ಸೇರಿದಂತ ಹೆಸರು ಅಂತ ನಿಮ್ಗೆ ಈಗಾಗಲೇ ಕ್ಲೂ ಸಿಗತ್ತೆ. ನಿಡೇರಿಯಾ ಅನ್ನೋ ಗುಂಪಿಗೆ ಸೇರಿದ ಯಾವ ಫೈಲಮ್, ಸಾರಿ, ಗೊತ್ತಾಗತ್ತೆ ನಿಮ್ಗೆ.
ಆಪ್ಷನ್ ಡಿ ನೋಡಿ, ಸಿ ಅಂಡ್ ಡಿ ಹ್ಯಾವ್ ಟ್ರೂ ಸೀಲೋಮ್. ನೀವು ಪ್ರಾಣಿಗಳನ್ನ 3 ತರ ಕ್ಲಾಸಿಫೈ ಮಾಡ್ತೀರಿ ಡಿಪೆಂಡಿಂಗ್ ಅಪಾನ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಸೀಲೋಮ್. ಒಂದು acoelomate animal do not have coelom, pseudocoelomate animal have a coelom but not a true coelom. Third group is coelomate animals which have a true coelom. ಅದರಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕಿಂತ ಮೊದಲನೇ ಎ ನಲ್ಲಿ ಟೇಪ್ ವರ್ಮ್ ನಲ್ಲಿ ಬಾಡಿ ವಾಲ್ ಮೂಲಕ ರೆಸ್ಪಿರೇಷನ್ ಆಗತ್ತೆ ಅನ್ನೋದು ನೆನ್ಪಿಟ್ಕೋಬೇಕು. ನೀಡೋಪ್ಲಾಸ್ಟ್ ಇರೋದು ಮಿಡ್ ಏರಿಯಾದಲ್ಲಿ ಅಂದ್ರೆ ಜೆಲ್ಲಿಫಿಶ್ ಅಲ್ಲಿ ಅಂತ ನೆನ್ಪಿಟ್ಕೋಬೇಕು. ಆಕ್ಟೋಪಸ್ ನಲ್ಲಿ ಇರ್ತಕ್ಕಂತಹ ಸ್ಟ್ರಕ್ಚರಲ್ ಇಂಟಿಗ್ರಿಟಿಯನ್ನ ನೀವು ನೋಡಿ, ಟೆಂಟಕಲ್ಸ್ ಇದೆ, ಆದ್ರೆ 4ನೇದು ನೋಡಿ ಸ್ಕಾರ್ಪಿಯನ್ ರೆಸ್ಪಿರೇಟರಿ ಸ್ಟ್ರಕ್ಚರ್ ಬುಕ್ಲೆನ್ಸ್ ಆಗಿರುತ್ತೆ. ಆದ್ರಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾದ್ರೆ ಒಂದು ಸ್ವಲ್ಪ ಸಮಯವನ್ನ ಕಳೆದು ಯೋಚನೆ ಮಾಡಬೇಕು. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಸಿ ಮತ್ತೆ ಡಿ. ನೋಡಿ, ಎರಡೂ ಜೀವಿಗಳು ಸೀಲೋಮ್ ಇಟ್ಕೊಂಡಿರ್ತವೆ. ಆದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಅಂಡ್ ಡಿ ಹ್ಯಾವ್ ಟ್ರೂ ಸೀಲೋಮ್. ಸೊ ಅನಿಮಲ್ ಕಿಂಗ್ಡಮ್ ನಿಂದ ಬಂದಿರತಕ್ಕಂಥ ಪ್ರಶ್ನೆ, ಅನೇಕ ಕ್ಯಾರೆಕ್ಟರ್, ಅನೇಕ ಸ್ಟ್ರಕ್ಚರ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. This is a very nice question. Thank you very much, Mamta. Thank you, Arvind sir. Now we'll move to the next question, 30th question, and this is from first PU, respiratory system. From the options given below, select the events that occur during inspiration. The options are contraction of diaphragm, contraction of external intercostal muscles, decrease in pulmonary volume, decrease in intrapulmonary pressure. So the options are once again 1 and 2 only, 1, 2 and 4 only, 3 and 4 only, only 4. ಇದನ್ನ ನಮಗೆ ಸಿದ್ಲಿಂಗ್ ಮೂರ್ತಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಪ್ಲೀಸ್. ವೆರಿ ಗುಡ್ ಕ್ವಶನ್. ವಿದ್ಯಾರ್ಥಿಗಳೇ, ಈ ಪರ್ಟಿಕ್ಯುಲರ್ ಕ್ವಶನ್ ಬ್ರೀದಿಂಗ್ ಮೆಕ್ಯಾನಿಸಮ್ ಮೇಲೆ ಕೇಳಿದ್ದಾರೆ. ಹಾಗಾಗಿ ಬ್ರೀದಿಂಗ್ ಅಂತ ನಾವು ಅನಾಲಿಸಿಸ್ ಮಾಡಿದಾಗ ದೇರ್ ಆರ್ 2 ಸ್ಟೆಪ್ಸ್. ಒಂದು ಇನ್ಸ್ಪಿರೇಷನ್ ಅಂತ ಇದೆ, ಮತ್ತೊಂದು ಎಕ್ಸ್ಪಿರೇಷನ್ ಅಂತ ಇದೆ. ಇನ್ಸ್ಪಿರೇಷನ್ ಗೆ ಸಂಬಂಧಪಟ್ಟಂತ ಕ್ವಶನ್, ದಟ್ ಈಸ್ ಕಾಲ್ಡ್ ಇಂಟೇಕ್ ಆಫ್ ಏರ್ ಟು ದ ಲಂಗ್ಸ್ ಫ್ರಮ್ ದಿ ಔಟ್ಸೈಡ್ ಈಸ್ ಕಾಲ್ಡ್ ಇನ್ಸ್ಪಿರೇಷನ್. ಯಾವಾಗ ಇನ್ಸ್ಪಿರೇಷನ್ ಆಗುತ್ತೆ? ಗಾಳಿ ಯಾವಾಗ ಲಂಗ್ಸ್ ಒಳಗಡೆಗೆ ತುಂಬುತ್ತೆ. when the negative pressure present in the lungs against to the positive pressure of the air ಅಂತ, ಹೌದಲ್ವಾ? ಸೊ ಡಿಫ್ಯೂಷನ್ ಆಫ್ ಗ್ಯಾಸಸ್ ಅಂತ ನಿಮಗೆ ಗೊತ್ತಿರ್ಬೋದು, ಫ್ರಮ್ ಹೈಯರ್ ಕಾನ್ಸಂಟ್ರೇಷನ್ ಟು ದಿ ರೀಜನ್ ಆಫ್ ದೇರ್ ಲೋವರ್ ಕಾನ್ಸಂಟ್ರೇಷನ್ ಅಂತ. ಇಲ್ಲಿ ಹೈಯರ್ ಪಾಸಿಟಿವ್ ಪ್ರೆಷರ್ ಟು ಲೋವರ್ ನೆಗೆಟಿವ್ ಪ್ರೆಷರ್ ಇಂದ ವರ್ಕೌಟ್ ಆಗುತ್ತೆ. ಹಾಗಾದ್ರೆ ಈ ಇನ್ಸ್ಪಿರೇಷನ್ ಆಗ್ಬೇಕಾದ್ರೆ ಮೆಕ್ಯಾನಿಸಮ್ ಸೀರೀಸ್ ಆಫ್ ಒಂದು ಸ್ಟೆಪ್ಸ್ ಗಳಾಗುತ್ತೆ. ಅದರಲ್ಲಿ ಮೊದಲನೇ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಕಾಂಟ್ರಾಕ್ಷನ್ ಆಫ್ ಡಯಾಫ್ರಮ್, ದಟ್ ಈಸ್ ಕರೆಕ್ಟ್. ಓಕೆ. ಎರಡನೇದು ಕಾಂಟ್ರಾಕ್ಷನ್ ಆಫ್ ದ ಎಕ್ಸ್ಟರ್ನಲ್ intercostal muscles, that is also correct. But third option ಗೆ ಬಂದಾಗ increase in the pulmonary volume ಅಂತ ಇರಬೇಕಾಗಿತ್ತು, ಅಲ್ಲಿ decrease ಅಂತ ಇದೆ, therefore that is called wrong. And the fourth one ಇದೆಯಲ್ಲ, ಅಲ್ಲಿ decrease in intrapulmonary pressure ಅಂತ ಇರಬೇಕಾಗಿತ್ತು, ಆದ್ರೆ ಅಲ್ಲಿ increase ಅಂತ ಇದೆ. ಹಾಗಾಗ್ಬಿಟ್ಟು ಮೆಕ್ಯಾನಿಸಮ್ ಆಫ್ ಇನ್ಸ್ಪಿರೇಷನ್ ಅಲ್ಲಿ ಕಾಂಟ್ರಾಕ್ಷನ್ ಆಫ್ ಡಯಾಫ್ರಮ್ followed by contraction of external intercostal muscles followed by increase in pulmonary pressure and decrease in intrapulmonary pressure is the correct flow chart ಆಗ್ತಿತ್ತು. ಬಟ್ ಇಲ್ಲಿ 1 and 2 ಕರೆಕ್ಟ್ ಇದೆ, 3 and 4 ರಾಂಗ್ ಇದೆ. therefore hence the answer is 1 and 2 is the correct answer. Thank you, Sidling Murthy sir. Now we'll move to the next question, 31 question. This is from genetics, second PU. In which of the following conditions there will be no change in the reading frame? Students, you can see the reading frame. So options are deletion of GGU from 7th, 8th and 9th positions, insertion of G at 5th position, deletion of G from 5th position, insertion of A and G at 4th and 5th position. ಇದನ್ನ ನಮ್ಗೆ ಶ್ರೀಕಾಂತ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. Okay, students, this is of course a very good question on the concept of mutation. ನೀವೆಲ್ಲರೂ ಕೇಳಿರ್ತೀರ, mutations are the raw materials for evolution ಅಂತ ಹೇಳ್ಬಿಟ್ಟು. ಎವಲ್ಯೂಷನ್ ಆಗ್ಬೇಕು ಅಂದ್ರೆ ಮ್ಯುಟೇಷನ್ ಆಗ್ಲೇಬೇಕಾಗುತ್ತೆ. ಸೊ ಮ್ಯುಟೇಷನ್ ಅಂತ ಹೇಳಿದಾಗ ಅಗೇನ್ ಬೇಸಿಕಲಿ ಬೇಸ್ಡ್ ಆನ್ ದ ಟೈಪ್ ಆಫ್ ಅಕರೆನ್ಸ್ ಎರಡು ತರ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಕ್ರೋಮೋಸೋಮಲ್ ಮ್ಯುಟೇಷನ್ ಅಂತ ಹೇಳಿ, ಅಂಡ್ ಎರಡನೇದು ಜೀನ್ ಮ್ಯುಟೇಷನ್ ಅಂತ ಹೇಳಿಕ್ಕಾಗುತ್ತೆ. ಸೊ ಕ್ರೋಮೋಸೋಮಲ್ ಮ್ಯುಟೇಷನ್ ರೆಫರ್ಸ್ ಟು ಚೇಂಜ್ ಇನ್ ದ
actual number of the chromosomes that has to be present in an organism. So adರಲ್ಲಿ like say for example 46 ಇರಬೇಕು human diploid chromosome ಅಂತ ಹೇಳಿದಾಗ that may become 45 or it may become 47. So that change is known as chromosomal mutation ಅಂತ ಹೇಳಿ. ಇನ್ನ gene mutation ಅಂತ ಹೇಳಿ ಬಂದಾಗ so here the number of chromosomes remains the same, but there will be change in the base sequence of the particular gene. So ಏನಾಗುತ್ತೆ ಬೇಸ್ ಸೀಕ್ವೆನ್ಸ್ ಅಲ್ಲಿ ಬದಲಾವಣೆ ಆದ್ರೆ, ಸೊ ಅಫ್ಕೋರ್ಸ್ ಬೇಸ್ ಸೀಕ್ವೆನ್ಸ್ ಅಲ್ಲಿ ಬದಲಾವಣೆ ಆದಾಗ ಆ ಜೀನ್ ಕೋಡ್ ಮಾಡ್ತಾ ಇದ್ದಂತ ಪ್ರೋಟೀನ್ಸ್ ಗಳಲ್ಲಿ ಬದಲಾವಣೆ ಆಗುತ್ತೆ, ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ, ಅದನ್ನೇ ನಾವು ಮ್ಯುಟೇಷನ್ ಅಂತ ಹೇಳಿ ಕರೆಯೋದು. ಆದ್ರೆ ಈ ಬೇಸ್ ಸೀಕ್ವೆನ್ಸ್ ಯಾವ ಪ್ರಮಾಣದಲ್ಲಿ ಚೇಂಜ್ ಆಗುತ್ತೆ ಅನ್ನೋ ಬೇಸಿಸ್ ನ ಮೇಲೆ ನಾವು ಈ ಕಾನ್ಸೆಪ್ಟ್ ಅನ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ. ಯಾವುದೇ ಒಂದು ಸೀಕ್ವೆನ್ಸ್ ಆಫ್ ಕೋಡಾನ್ಸ್ ಅಂತ ಹೇಳಿ ಇದ್ದಾಗ ಯೂಶುವಲಿ ಯು ನೋ ದಟ್ ದೀಸ್ ಕೋಡಾನ್ಸ್ ಆರ್ ರೆಡ್ ಇನ್ ದ ಫಾರ್ಮ್ ಆಫ್ ಟ್ರಿಪ್ಲೆಟ್ ಬೇಸಿಸ್. ಸೊ ಟ್ರಿಪ್ಲೆಟ್ ಕೋಡಾನ್ಸ್ ಅಂತ ಹೇಳಿ ಕರೆತೇವೆ. ಸೊ ಅದೇ ಫಾರ್ಮ್ ಅಲ್ಲಿ ಅದು ರೀಡ್ ಆಗ್ತಾ ಹೋಗ್ತದೆ. ದಟ್ ಈಸ್ ಕಾಲ್ಡ್ ಆಸ್ ದ ರೀಡಿಂಗ್ ಫ್ರೇಮ್ ಅಂತ ಹೇಳಿ. ಸೊ ಈ ರೀಡಿಂಗ್ ಫ್ರೇಮ್ ನಲ್ಲಿ 1 or 2 ಬೇಸಸ್ ಐದರ್ ಇಫ್ ದೇ ಆರ್ ಆಡೆಡ್ ಆರ್ ಡಿಲೀಟೆಡ್ ಫ್ರಮ್ ದ ಬೇಸ್ ಸೀಕ್ವೆನ್ಸ್ ಅಥವಾ ರೀಡಿಂಗ್ ಫ್ರೇಮ್, ಏನಾಗುತ್ತೆ ಬಿಯಾಂಡ್ ದ ಪಾಯಿಂಟ್ ಆಫ್ ಅಡಿಷನ್ ಆರ್ ಬಿಯಾಂಡ್ ದ ಪಾಯಿಂಟ್ ಆಫ್ ಡಿಲೀಷನ್ ಎಂಟೈರ್ ಬೇಸ್ ಸೀಕ್ವೆನ್ಸ್ ಟ್ರಿಪ್ಲೆಟ್ಸ್ ನ ಒಂದು ಫಾರ್ಮ್ಯಾಟ್ ಚೇಂಜ್ ಆಗ್ಬಿಡುತ್ತೆ. ಯಾಕೆ? ಡಿಲೀಟ್ ಅಥವಾ ಅಡಿಷನ್ ಆಗಿರೋದು 1 ಅಥವಾ 2 ನ್ಯೂಕ್ಲಿಯೋಟೈಡ್ ಗಳಾದಾಗ ಆ ಪಾಯಿಂಟ್ ಇಂದ ಮುಂದಕ್ಕೆ ಇದ್ದಂತ ಎಲ್ಲ ನ್ಯೂಕ್ಲಿಯೋಟೈಡ್ ಗಳು 1 or 2 ಪ್ಲೇಸಸ್ ಹಿಂದೆ ಬರ್ತಾ ಹೋಗುತ್ತೆ ಅಥವಾ ಮುಂದಕ್ಕೆ ಹೋಗ್ತಾ ಹೋಗ್ತದೆ. ಸೊ ಎಂಟೈರ್ ರೀಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. ಆದ್ರೆ ಇಲ್ಲಿ ಕೇಳಿರೋ ಪ್ರಶ್ನೆ ನೋಡಿ, there will be no change in the reading frame ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ we have to understand reading frame ಸೇಮ್ ಇದೆ, ಪಾಯಿಂಟ್ ಆಫ್ ಅಡಿಷನ್ ಅಥವಾ ಡಿಲೀಷನ್ ಅಂತ ಹೇಳಿದಾಗ ಸೊ ದಟ್ ಅಡಿಷನ್ ಆರ್ ಡಿಲೀಷನ್ has occurred in the form of 3 bases. as a ಒಂದು 3 bases ಒಂದು ಸೆಟ್ ಡಿಲೀಟ್ ಆಗುತ್ತೆ ಅಂತ ಹೇಳಿ. ಸೊ therefore it is the right answer is option A, deletion of GGU from 7th, 8th and 9th positions. ಇನ್ನು ಉಳಿದಿರೋ ಎಲ್ಲಾ ಆಪ್ಷನ್ಸ್ ಗಳಲ್ಲಿ 1 ಅಥವಾ 2 ಬೇಸಸ್ ಅಡಿಷನ್ ಅಥವಾ ಡಿಲೀಷನ್ ಕೊಟ್ಟಿದ್ದಾರೆ. ಸೊ ಎಂಟೈರ್ ರೀಡಿಂಗ್ ಫ್ರೇಮ್ ವಿಲ್ ಚೇಂಜ್. ಇಲ್ಲಿ 3 ಬೇಸಸ್ ಒಟ್ಟಿಗೆ ಡಿಲೀಟ್ ಆಗ್ತಾ ಇರೋದ್ರಿಂದ ಆ ಪರ್ಟಿಕ್ಯುಲರ್ ಕೋಡ್ ಮಾಡ್ತಾ ಇದ್ದಂತ ಅಮೈನೋ ಆಸಿಡ್ ಮಿಸ್ ಆಗತ್ತೆ. ಮುಂದೆ ಇದ್ದಂತ ಎಲ್ಲ ರೀಡಿಂಗ್ ಫ್ರೇಮಿನ ಕೋಡಾನ್ಸ್ ದೇ ರಿಮೈನ್ ದ ಸೇಮ್. ವೆರಿ ಬ್ಯೂಟಿಫುಲ್ ಕ್ವಶನ್ ಟು ಬಿ ಅಂಡರ್ಸ್ಟುಡ್. ಥ್ಯಾಂಕ್ ಯು ಮಮತಾ ಮೇಡಮ್. Thank you, Shrikant sir. Now we'll move to the next question. 32nd. This is again from genetics. In the genetic code dictionary, how many codons are used to code for all the 20 amino acids? Options are 20, 64, 61 and 60. ಇದನ್ನ ನಮಗೆ ನಾಗಭೂಷಣ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ಪ್ಲೀಸ್. ಮೇಡಮ್, ಈ ಒಂದು ಕ್ವಶನ್ ಬಂದು ಜೆನೆಟಿಕ್ ಕೋಡ್ ಮೇಲೆ ಫ್ರೇಮ್ ಆಗಿರೋಂಥ ಒಂದು ಕ್ವಶನ್ ಇದೆ. ಸೊ ಇಲ್ಲಿ ಜೆನೆಟಿಕ್ ಕೋಡ್ ಸೇಲಿಯಂಟ್ ಫೀಚರ್ಸ್ ನ ನೋಡಿದಾಗ ಜೆನೆಟಿಕ್ ಕೋಡ್ ಇಸ್ ಟ್ರಿಪ್ಲೆಟ್ ಇನ್ ನೇಚರ್ ಅಂತ ಒಂದು ಸೇಲಿಯಂಟ್ ಫೀಚರ್ ಹೇಳ್ತೀವಿ. ಸೊ ಟ್ರಿಪ್ಲೆಟ್ ಇನ್ ನೇಚರ್ ಅಂತ ಹೇಳಿದ್ರೆ ಸೆಟ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್ ಫಾರ್ಮ್ ಎ ಕೋಡ್ ಆರ್ ಕೋಡಾನ್ ಅಂತ ಬರುತ್ತೆ. ಸೊ ಇಲ್ಲಿ ನಮಗೆಲ್ಲ ಗೊತ್ತು ಬಯೋಲಾಜಿಕಲ್ ಡಿಕ್ಷನರಿ ಆಫ್ ಜೆನೆಟಿಕ್ ಕೋಡ್ ಇಟ್ ಕಂಟೈನ್ಸ್ 64 ಕೋಡಾನ್ಸ್. ಸೊ ಆ 64 ಕೋಡಾನ್ಸ್ ಅಲ್ಲಿ AUG ಅಂತ ಏನಿದೆ ದಟ್ ಈಸ್ ಕಾಲ್ಡ್ ಆಸ್ ಇನಿಷಿಯೇಟರ್ ಕೋಡಾನ್ ಅಂತ ಹೇಳ್ತೀವಿ. ಹಾಗೆ UAA, UAG ಮತ್ತೆ UGA ಆ ಮೂರನ್ನು ಕೂಡ ಟರ್ಮಿನೇಟರ್ ಕೋಡಾನ್ ಅಂತ ಹೇಳ್ತೀವಿ. ಇವನ್ ಈ ಇನಿಷಿಯೇಟರ್ ಕೋಡಾನ್ AUG ಏನಿದೆ ದಟ್ ಕೋಡ್ಸ್ ಫಾರ್ ಅಮೈನೋ ಆಸಿಡ್ ಮಿಥಯೋನೈನ್, ವೆರಾಸ್ UAA, UAG and UGA 3 ಟರ್ಮಿನೇಟರ್ ಕೋಡಾನ್ಸ್ ಅಂತ ಏನಿದಾವೆ they will not code for any amino acid, and hence out of 64 that will be out of 64 ಅದರಲ್ಲಿ 3 ಟರ್ಮಿನೇಟರ್ ಕೋಡಾನ್ ಏನಿದಾವೆ ಅದನ್ನ ಲೆಸ್ ಮಾಡಿದ್ರೆ 61 ಬರುತ್ತೆ. ಸೊ ಇಲ್ಲಿ ಆಪ್ಷನ್ 61 ಏನಿದೆ ದಟ್ ಈಸ್ ದಿ ರೈಟ್ ಆನ್ಸರ್ ಆಗುತ್ತೆ. ಸೊ 61 ಕೋಡಾನ್ಸ್ ವಿಲ್ ಬಿ used to code for all the 20 amino acids. So option C, 61. Thank you, sir. ಈ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೆನೆಟಿಕ್ ಕೋಡ್ ಡಿಸ್ಪಿಯರ್ ಮಾಡಿದಂತಹ ಸೈಂಟಿಸ್ಟು ಜಾರ್ಜ್ ಗ್ಯಾಮೋ ಅಂತ, ಇದ್ರ ಮೇಲೂ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಮಾರ್ಷಲ್ ನೈರನ್ಬರ್ಗ್ ಇದ್ದಾರೆ, HG ಖೊರಾನಾ ಇದ್ದಾರೆ ಅಂಡ್ ಜಾರ್ಜ್ ಗ್ಯಾಮೋ ಇದ್ದಾರೆ. ಇಲ್ಲಿ ನೇಮ್ ದ ಸೈಂಟಿಸ್ಟ್ ಕೊಡ್ಬಿಟ್ಟು ಅವರು ಏನೇನ್ ಡಿಸ್ಕವರಿ ಮಾಡಿರುವಂತಹ ಕ್ವಶನ್ಸ್, ಡಿಸ್ಕವರಿ ಏನ್ ಮಾಡಿದ್ದಾರೆ ಅಂತ ಆ ಆಸ್ಪೆಕ್ಟ್ ಮೇಲೂ ಕೂಡ ಕ್ವಶನ್ ಕೇಳುವಂತಹ ಒಂದು ಸಾಧ್ಯತೆಗಳಿರುತ್ತೆ ಮಕ್ಕಳ. ಹಾಗಾಗಿ ವಿದ್ಯಾರ್ಥಿಗಳೇ ನೀವು ಇದನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಯಾವ ಸೈಂಟಿಸ್ಟು
ಏನು ಡಿಸ್ಕವರೀಸ್ ಅನ್ನ ಮಾಡಿದ್ದಾನೆ ಅಂತ. ಥ್ಯಾಂಕ್ ಯು ನಾಗಭೂಷಣ್. ಎಸ್ ಸರ್, ಥ್ಯಾಂಕ್ ಯು. Thank you, sir. Now we'll move to the next question. 33. The question is, which of the following palindromic base sequences in DNA can be easily cut by ECORE 1? ಈ ಕ್ವೆಶ್ಚನ್ ನಮ್ಗೆ ಶ್ರೀಕಾಂತ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. So restriction enzymes are really amazing in their action. ಯಾಕೆ ಅಂತ ಹೇಳಿದ್ರೆ DNA ನಲ್ಲಿ specific sequences particularly, and these sequences are palindromic in nature. Probably students ನಿಮಗೆ ಗೊತ್ತಿರಬಹುದು, palindrome ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಕೆಲವು ವರ್ಡ್ಸ್ ಗಳಿರುತ್ತೆ. So they read the same in both the directions. Best example is ಮಲಯಾಳಂ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ನೀವು ಬರೆದು ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಓದ್ದಾಗ್ಯೂ ಸಹ ಸೇಮ್ ಬರುತ್ತೆ. In the same way, in the DNA, there are certain sequences which are read as palindromes. ಅಂದ್ರೆ ಆ ಬೇಸ್ ಸೀಕ್ವೆನ್ಸ್ ಅನ್ನ ನೀವು 5' to 3', ಲೆಫ್ಟ್ ಇಂದ ಆಗಿರ್ಬೋದು ಅಥವಾ ರೈಟ್ ಇಂದ ಆಗಿರ್ಬೋದು ರೀಡ್ ಮಾಡಿದಾಗ the sequence will be same. So they are called as palindromic base sequences. And more interesting thing is that the restriction enzymes are able to identify such palindromic base sequences in the DNA, and they cut the DNA within that particular sequence. So ಇದರ ಸಿಗ್ನಿಫಿಕೆನ್ಸ್ ನಮಗೆ ಯಾವಾಗ ಅರ್ಥ ಆಯ್ತು, ಜೆನೆಟಿಕ್ ಇಂಜಿನಿಯರಿಂಗ್ ನ ಪಾಸಿಬಿಲಿಟೀಸ್ ಅವಾಗಲೇ ನಮಗೆ ಆಲೋಚನೆ ಬಂದಿದ್ದು. ಆರ್ ಅದರ್ವೈಸ್ ಆರ್ಗ್ಯಾನಿಸಮ್ಸ್ ಇಂದ ಡಿಸೈರ್ಡ್ ಜೀನ್ ಅನ್ನ ಐಸೋಲೇಟ್ ಮಾಡ್ಕೊಳ್ಳೋದು ತುಂಬಾನೇ ಡಿಫಿಕಲ್ಟ್ ಆದಂತ ಒಂದು process ಆಗಿತ್ತು. That has been made possible, and that has been made an easy task after the discovery of these restriction enzymes. And ಈ restriction enzymes ಗಳ ಒಂದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, a particular restriction enzyme recognizes its particular sequence. It is just like a lock and key mechanism. ಒಂದು ಪರ್ಟಿಕ್ಯುಲರ್ ಲಾಕ್ ಅನ್ನ ನೀವು ಓಪನ್ ಮಾಡ್ಬೇಕು ಅಂದ್ರೆ ಅದರದೇ ಕೀಯನ್ನ ಬಳಸಬೇಕು. ಬೇರೆ ಇನ್ಯಾವುದೋ ಕೀನ ಬಳಸಿ ಆ ಲಾಕ್ ಅನ್ನ ಓಪನ್ ಮಾಡಕ್ ಆಗಲ್ಲ. ಹೇರ್ ಪಿನ್ ನ ಬಳಸಿ ತೆಗೆಯೋದು ಅದು ಬೇರೆ, ಅದ್ ಬಿಡಿ. So or otherwise, a particular lock can be opened by a particular key. In the same way, a particular palindromic base sequence is identified by its particular enzyme. ಇಲ್ಲಿ ಕೇಳಿರೋ ಪ್ರಶ್ನೆ, ನೀವು ತುಂಬಾ ಕಾಮನ್ ಆಗಿ ತಿಳ್ಕೊಂಡಿರೋ ರಿಸ್ಟ್ರಿಕ್ಷನ್ ಎಂಜೈಮ್ ನ ಹೆಸರು ECOR1. That's the restriction enzyme isolated from the bacterium Escherichia coli strain RY. ಅದರಲ್ಲಿ series of isolation number 1 ಅಂತ. ಸೊ ನೀವು ಬೇರೆ ಯಾವ ಎನ್ಸೈಮ್ ನೆನ್ಪಿಟ್ಕೊಳ್ತಿರೋ ಇಲ್ಲೋ, ಆ ಈ ಎನ್ಸೈಮ್ ನ ಸೀಕ್ವೆನ್ಸ್ ಮಾತ್ರ ನೀವು ನೆನ್ಪಿಟ್ಕೊಳ್ಳೇಬೇಕು. ದಟ್ ಈಸ್ ಆಪ್ಷನ್ ಸಿ, GAATTC. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈ GAATTC 5' to 3' ಡೈರೆಕ್ಷನ್ ಅಲ್ಲೇ ಇರಬೇಕು. ಅದು 3' to 5' ಮಾಡಿ GAATTC ಕೊಟ್ರೆ ಇಟ್ ವೋಂಟ್ ರೆಕಗ್ನೈಸ್. ಆದ್ರೆ ಆಪ್ಷನ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, even A, B and D are also palindromic base sequences. ಆದ್ರೆ ಈ ಸೀಕ್ವೆನ್ಸಸ್ ಅನ್ನ ECOR1 ಐಡೆಂಟಿಫೈ ಮಾಡೋದಿಲ್ಲ, ಬಿಕಾಸ್ ಇಟ್ ಇಸ್ ಅ ಡಿಫರೆಂಟ್ ಸೀಕ್ವೆನ್ಸ್. ಆಪ್ಷನ್ ಎ ನಲ್ಲಿರುವಂತ ಸೀಕ್ವೆನ್ಸ್ ಅನ್ನ ಮತ್ತೊಂದು ರಿಸ್ಟ್ರಿಕ್ಷನ್ ಎನ್ಸೈಮ್ BAMH1 ಅಂತ ಇದೆ, ಅದು ಐಡೆಂಟಿಫೈ ಮಾಡತ್ತೆ. ಆಪ್ಷನ್ ಬಿ ನಲ್ಲಿರುವಂತ ಸೀಕ್ವೆನ್ಸ್ ಅನ್ನ HIND3 ಅನ್ನುವಂತ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ ಐಡೆಂಟಿಫೈ ಮಾಡ್ತದೆ. ಆಪ್ಷನ್ ಡಿ ನಲ್ಲಿರುವಂತ ಸೀಕ್ವೆನ್ಸ್ ಅನ್ನ PST1 ಅನ್ನುವಂತ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ ಐಡೆಂಟಿಫೈ ಮಾಡ್ತದೆ. ಸೊ ಇನ್ ದಿಸ್ ವೇ ಈಚ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಹ್ಯಾಸ್ ಇಟ್ಸ್ ಓನ್ ರೆಕಗ್ನಿಷನ್ ಸೀಕ್ವೆನ್ಸ್. ಥ್ಯಾಂಕ್ ಯು. Thank you, Shrikant sir. Now we'll move to the next question. This is from second PU, Health and Disease. Identify the immunoglobulin that constitute the highest percentage in human milk. The options are IgA, IgG, IgD, and IgM. The question alli, immunoglobulins andre ಏನು? Immunoglobulins are nothing but the antibodies. So usually these antibodies are going to recognize the antigen which enters our body, and it is going to encounter it. So ಹೆಂಗಿರುತ್ತೆ ಒಂದು ಆಂಟಿಬಾಡಿ ಸ್ಟ್ರಕ್ಚರ್ ಅಂತಂದ್ರೆ, ಇಮ್ಯುನೋಗ್ಲೋಬ್ಯುಲಿನ್ ನ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ. ಇಟ್ ಲುಕ್ಸ್ ಲೈಕ್ ಅ ವೈ ಶೇಪ್ ಮಾಲಿಕ್ಯೂಲ್. ಅಂಡ್ ದಿಸ್ ಎಷ್ಟು immunoglobulins irutte. How many different kinds of immunoglobulins are there antandre? There are 5 different kinds of immunoglobulins. ಈಗ ನಾವು ಇಲ್ಲಿ 4 ಆಪ್ಷನ್ಸ್ ಇದೆ, and this is the 5th one ಅಂದ್ರೆ this is IgE. ಇಲ್ಲಿ ನಮಗೆ ಕ್ವೆಶ್ಚನ್ ಕೊಟ್ಟಿರೋದು ಹ್ಯೂಮನ್ ಮಿಲ್ಕ್ ಅಲ್ಲಿ ಇರುವಂತ ಇಮ್ಯುನೋಗ್ಲೋಬ್ಯುಲಿನ್ ಯಾವುದು ಹೈಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ
ಅಂದ್ರೆ ಆಲ್ಮೋಸ್ಟ್ ಇಮ್ಯುನೋಗ್ಲೋಬ್ಯುಲಿನ್ಸ್ ಗಳು ಹ್ಯೂಮನ್ ಮಿಲ್ಕ್ ಅಲ್ಲಿ ಇರುತ್ತೆ. ವಿ ನೋ ದಟ್ ದ ಮದರ್ಸ್ ಮಿಲ್ಕ್ ಇಸ್ ಹ್ಯಾವಿಂಗ್ ಮೋರ್ ಆಂಟಿಬಾಡೀಸ್ ಅಂತ ಹೇಳಿ. ಸೊ ಆಸ್ ವೆಲ್ ಆಸ್ ಈ ಇಮ್ಯುನೋಗ್ಲೋಬ್ಯುಲಿನ್ ನ ಸ್ಟ್ರಕ್ಚರ್ ನ ನೋಡಿದಾಗ this Y-shaped molecule consists of 4 polypeptide chains, wherein 2 are long chains, which is called as heavy chain, and the remaining 2 are light chains. Nodi ನೀವು picture ಅಲ್ಲಿ ನೋಡ್ತಾ ಇರೋ ತರ all these 4 polypeptide chains are linked with disulfide bonds. So next ಈ chains ಅಲ್ಲಿ polypeptide chain ಏನಿದೆ heavy ಮತ್ತೆ light chain ಅಲ್ಲಿ there are 2 different regions. One is constant region and another one is variable region. ನಾವೇನು ಟಿಪ್ಪಲ್ ನೋಡ್ತಿದೀವಿ which is shaded with yellow color, that is yellow and blue, that is always it's a variable region, and the remaining part is constant region. ಈ variable region ನಮ್ಗೆ very important. ಯಾಕೆಂದ್ರೆ ಅಲ್ಲೇನು ನಾವು ಆಂಟಿಜನ್ ಬೈಂಡಿಂಗ್ ಸೈಟ್ ಅಂತ ತೋರಿಸಿದೀವಿ. ಆಂಟಿಜನ್ ಬೈಂಡಿಂಗ್ ಸೈಟ್ ಅಲ್ಲಿ ಅದು ಆಂಟಿಜನ್ ನ attack ಮಾಡುತ್ತೆ, then it is going to encounter the antigen. So this is the structure of immunoglobulin or antibody. So next ಈಗ ನಾವು ಆಪ್ಷನ್ಸ್ ಬಂದ್ರೆ ಇದರಲ್ಲಿ ಯಾವುದು ಹೈಯೆಸ್ಟ್ ಪರ್ಸೆಂಟೇಜ್ ಅಲ್ಲಿ ಇರುತ್ತೆ ಅಂದ್ರೆ ನಿಯರ್ಲಿ 90% IgA will be present in human milk, the remaining will be in a very less amount ಅಂತ ಹೇಳ್ತೀವಿ. ಸೊ ಹಂಗಾಗಿ this is the correct option is IgA. Okay, students, we'll go to the next question, 35th question. And the question is, identify the correct representation of enzyme components. The option is prosthetic group plus coenzyme, which gives apoenzyme plus cofactor, which gives holoenzyme plus metal ion gives apoenzyme plus apoenzyme gives a cofactor. ಈ ಕ್ವೆಶ್ಚನ್ ನಮ್ಗೆ ಶ್ರೀಕಾಂತ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ಲೀಸ್. ಸ್ಟೂಡೆಂಟ್ಸ್, ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ನಲ್ಲಿ ಎನ್ಸೈಮ್ಸ್ ಗೆ ತುಂಬಾನೇ ವೇಟೇಜ್ ಇದೆ. ಎನ್ಸೈಮ್ಸ್ ರಿಲೇಟೆಡ್ ಆಗಿ ತುಂಬಾ ಕಾನ್ಸೆಪ್ಟ್ಸ್ ಗಳನ್ನ ನೀವಲ್ಲಿ ಓದ್ತೀರಿ. ಎನ್ಸೈಮ್ ನ ಪ್ರಾಪರ್ಟೀಸ್ ಏನು, ವಾಟ್ ಈಸ್ ಇಟ್ಸ್ ಕೆಮಿಕಲ್ ನೇಚರ್, ಮೋಡ್ ಆಫ್ ಆಕ್ಷನ್ ನ ಮೇಲೆ ಹೇಗೆ ಎನ್ಸೈಮ್ಸ್ ಗಳನ್ನ ನಾವು ಕ್ಲಾಸಿಫೈ ಮಾಡ್ತೀವಿ, ಅಂಡ್ ಹೌ ದ ಎನ್ಸೈಮ್ ರಿಯಾಕ್ಷನ್ ಪ್ರೊಸೀಡ್ಸ್. ಎನ್ಸೈಮ್ ಹೇಗೆ ಸಬ್ಸ್ಟ್ರೇಟ್ ನ ಜೊತೆ ಬೌಂಡ್ ಆಗ್ಬಿಟ್ಟು ರಿಯಾಕ್ಷನ್ ಆಗ್ತದೆ, ಹಾಗೆ ವಾಟ್ ಆರ್ ದ ವೇರಿಯಸ್ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಆನ್ ದ ಎನ್ಸೈಮ್ ಆಕ್ಷನ್. ಕೊನೆಯಲ್ಲಿ ಯು ಆಲ್ಸೋ ಸ್ಟಡಿ ಅಬೌಟ್ ದ ಸ್ಟ್ರಕ್ಚರಲ್ ಫೀಚರ್ಸ್ ರಿಲೇಟೆಡ್ ಟು ದ ಎನ್ಸೈಮ್ ಒಂದು ಸ್ಟ್ರಕ್ಚರ್ ನ ಬಗ್ಗೆ. ಈ ಕ್ವಶನ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ಫಂಕ್ಷನಲ್ ಎನ್ಸೈಮ್ ಹೇಗೆ ರೆಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದಾಗ, ಯಾಕೆಂದ್ರೆ ಒಂದು ಎನ್ಸೈಮ್ ಅಂತ ಹೇಳಿದಾಗ ಯೂಶುವಲಿ ನಾವ್ ಹೇಳ್ಬಿಡ್ತೀವಿ ಎನ್ಸೈಮ್ಸ್ ಆರ್ ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಅಂತ. ದಟ್ ಈಸ್ ಅಫ್ಕೋರ್ಸ್ ಟ್ರೂ. ಆದ್ರೆ ಈ ಎಂಟೈರ್ ಎನ್ಸೈಮ್ ಬರೀ ಪ್ರೋಟೀನ್ ಇಂದ ಆಗಿರೋದಿಲ್ಲ. ಕೆಲವೊಮ್ಮೆ ಅದರ್ ದ್ಯಾನ್ ಪ್ರೋಟೀನ್ ಕೂಡ ಕೆಲವು ಕಾಂಪೊನೆಂಟ್ಸ್ ಇಲ್ಲಿ ಆಡ್ ಆಗುತ್ತೆ. ಇನ್ ಎನಿ ಎನ್ಸೈಮ್ ದ ಪ್ರೋಟೀನ್ ಕಾಂಪೊನೆಂಟ್ ಈಸ್ ಆಲ್ವೇಸ್ ನೋನ್ ಆಸ್ ಅಪೋ ಎನ್ಸೈಮ್ ಅಂತ ಹೇಳಿ ಕರೀತಾರೆ. ಸೊ ಈ ಅಪೋ ಎನ್ಸೈಮ್ಗೆ ಒಂದಷ್ಟು ಬೇರೆ ನಾನ್ ಪ್ರೋಟೀನೇಷಿಯಸ್ ಗ್ರೂಪ್ಸ್ ಆಡ್ ಆಗುತ್ತೆ. ಸೊ ಬೇಸ್ಡ್ ಆನ್ ದ ಕೆಮಿಕಲ್ ನೇಚರ್ and the more extent of its association with the apo enzyme, ನಾವು 3 ತರದ ಅಸೋಸಿಯೇಟೆಡ್ ಮಾಲಿಕ್ಯೂಲ್ಸ್ ಗಳನ್ನ ಹೇಳ್ತೀವಿ. ಈ ಅಪೋ ಎನ್ಸೈಮ್ ಗೆ ಬೈಂಡ್ ಆಗೋ ಅಸೋಸಿಯೇಟೆಡ್ ಮಾಲಿಕ್ಯೂಲ್ ಅನ್ನ ನಾವು 3 ತರ ಕ್ಲಾಸಿಫೈ ಮಾಡ್ತೇವೆ. ಒಂದು ಪ್ರಾಸ್ಥೆಟಿಕ್ ಗ್ರೂಪ್ ಅಂತ ಹೇಳಿ, ಆಮೇಲೆ ಕೋಎನ್ಸೈಮ್ ಅಂತ ಹೇಳ್ಬಿಟ್ಟು, ಅಂಡ್ ಮೆಟಲ್ ಅಯಾನ್ ಅಂತ ಹೇಳಿ ನಾವು ಅದನ್ನ ಕ್ಲಾಸಿಫೈ ಮಾಡ್ತೇವೆ. ಸೊ ಈ ನಾನ್ ಪ್ರೋಟೀನೇಷಿಯಸ್ ಗ್ರೂಪ್ ಅದಕ್ಕೆ ಆಡ್ ಆದಾಗ ಅಪೋ ಎನ್ಸೈಮ್ ಒಂದು ಸ್ಟ್ರಕ್ಚರಲ್ ಮಾಡಿಫಿಕೇಶನ್ ನ ತಗೊಳುತ್ತೆ, ಅಂಡ್ ದೆನ್ ಇಟ್ ಬಿಕಮ್ಸ್ ದ ಫಂಕ್ಷನಲ್ ಪ್ರೋಟೀನ್. ಸೊ ದಟ್ ಫಂಕ್ಷನಲ್ ಪ್ರೋಟೀನ್ ಇಸ್ ಕಾಲ್ಡ್ ಆಸ್ ಹೋಲೋ ಎನ್ಸೈಮ್ ಅಂತ ಹೇಳಿ ಕರಿತೀವಿ. ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಟ್ ಈಸ್ ಆಪ್ಷನ್ ಬಿ, ಅಪೋ ಎನ್ಸೈಮ್, ದಟ್ ಈಸ್ ದ ಪ್ರೋಟೀನ್ ಪಾರ್ಟ್, ಪ್ಲಸ್ ಕೋಫ್ಯಾಕ್ಟರ್, that is the non-protein part, and finally giving rise to the functional protein in the form of holoenzyme. ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೂಡ ನೀವು ತಿಳ್ಕೊಂಡಿದ್ರೆ ಬೆಟರ್ ಅಂತ ಅನ್ಸುತ್ತೆ.